ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳು, ಓದ್ಬಿಟ್ಟು ಎಲ್ಲ ಓದ್ಬಿಟ್ಟು ಇನ್ನೂ 2 ಸಲ 3 ಸಲ ಓದಿ. ಆದರೆ ಒಂದು ಸ್ಟೇಟ್ಮೆಂಟಲ್ಲಿ ನಿಮ್ಗೇನು ಅರ್ಥ ಆಯಿತು ಅಂತ ಹೇಳ್ಬೇಕು. ಯಾಕಂದ್ರೆ ನನಗೆ ಅರ್ಥ ಆಗ್ತಾ ಇದೆ ಅದು. ಕೃಷ್ಣ ಪ್ರಜ್ಞೆ ಉತ್ತಮವಾಗಿರ್ಬೋದು. ಹೆಂಗೆ ಕರ್ಮವನ್ನ ಇನ್ನೊಂದ್ಸಲ ಅನುವಾದ ಓದಮ್ಮ, ಇನ್ನೊಂದ್ಸಲ ಅನುವಾದ ಓದ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನ ಕ್ರಿಯಾಶಾಲಿಯಾದ ಏಳನೇದಮ್ಮ, ಏಳನೇದು. ಓಕೆ ಓಕೆ. ಇಂದ್ರಿಯಗಳ ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಸಕ್ತವಾಗಿ ಪ್ರಾರಂಭಿಸಿದ್ರೆ ಅವನು ಎಷ್ಟು ಉತ್ತಮನು. ಇಂದ್ರಿಯ ಇದನ್ನ ಬಿಟ್ಬಿಟ್ಟು ಕರ್ಮಯೋಗನ ಪ್ರಾರಂಭ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಂತ. ನೀವೇನು ಹೇಳ್ತೀರಾ? ನಿಧಾನಕ್ಕೆ ಹೇಳಿ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗಿಯನ್ನು ಅನಾಸತವಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನ ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನ ಮನಸ್ಸಿನಿಂದ ನಿಗ್ರಹ ಮಾಡಿಬಿಟ್ಟು ಇಂದ್ರಿಯಗಳನ್ನ ಮನಸ್ಸಿನಿಂದ ನಿಗ್ರಹ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮನ ಅನಾಸಕ್ತಿಯಿಂದ ಮಾಡಬೇಕು. ಅನಾಸಕ್ತಿ ಅಂದ್ರೆ ಏನಲ್ಲಿ? ಅದೇ ಆ ವರ್ಡ್ ತುಂಬಾ ಇಂಪಾರ್ಟೆಂಟ್. ಆಸಕ್ತಿ, ಅಟ್ಯಾಚ್ಮೆಂಟ್ ಇರಬಾರ್ದು. ಯಾವ್ದ್ರ ಮೇಲೆ ಅಟ್ಯಾಚ್ಮೆಂಟ್ ಇರಬಾರ್ದು? ಇಂದ್ರಿಯಗಳ ಮೇಲೆ ಆಸೆ ಇರಬಾರ್ದು. ಇಂದ್ರಿಯ ವಸ್ತುಗಳ ಮೇಲೆ ಯಾವುದೇ ಒಂದು ಆಸೆ ಇಲ್ದಿರ ನಾವೇನ್ ಮಾಡಬೇಕು? ಕೃಷ್ಣ ಭಕ್ತಿ ಮಾಡಬೇಕು. ವಿಚ್ ಇಸ್ ಟು ಗೆಟ್ ಫ್ರೀ ಫ್ರಮ್ ಮೆಟೀರಿಯಲ್ ಬಂಡೇಜ್. ಅದರಿಂದ ಏನಾಗುತ್ತೆ? ನಮಗೆ ಬಂಧನದಿಂದ ನಾವು ಬಿಡುಗಡೆ ಆಗ್ತೀವಿ. ಕರ್ಮ ಬಂಧನದಿಂದ ನಾವು ಬಿಡುಗಡೆ ಆಗ್ತೀವಿ. ಸೊ ಸ್ವಾರ್ಥಗತಿ ಅಂತ ಇಲ್ಲಿ ಒಂದು ವರ್ಡ್ ಕೊಟ್ಟ, ನೋಡಿದ್ರ? ನೋಡಿ ಅಲ್ಲಿ ಸ್ವಾರ್ಥಗತಿ, ಗೋಲ್ ಆಫ್ ಸೆಲ್ಫ್ ಇಂಟ್ರೆಸ್ಟ್ ಅಂದ್ರೆ ಏನು? ಸ್ವಾರ್ಥಗತಿ ಅಂದ್ರೆ ಏನು? ಆ ಪರ್ಪೋಟಲ್ ಹಂಗೆ ಓದಿ. 4ನೇ ಲೈನು, 1 2 3 5ನೇ ಲೈನು. ಏನಕ್ಕೆ ಆ ಸ್ವಾರ್ಥಗತಿ ಅಂತ ವರ್ಡ್ ಇಲ್ಲಿ ಯೂಸ್ ಮಾಡಿದ್ದಾರೆ? ಸ್ವಾರ್ಥಗತಿ ಅಥವಾ ಸ್ವಹಿತರ ಗುರಿ ವಿಷ್ಣುವನ್ನು ಸೇರುವುದು. ಏನದು ಸ್ವಾರ್ಥಗತಿ ಅಂದ್ರೆ? ಅರ್ಥ ಏನು? ಉದ್ದೇಶ ಏನು? ಏನದ್ರದ್ದು ಗೋಲ್ ಏನು? ಅದರದ್ದು ಗುರಿ ಏನು? ಸ್ವಾರ್ಥಗತಿ ವಿಷ್ಣುನ್ ಸೇರೋದೇ ಗತಿ, ಬೇರೆ ಗತಿ ಇಲ್ಲ ಅಂತ ನಮ್ಗೆ ಅರ್ಥ. ಅದೇ ಗತಿ, ವಿಷ್ಣುನ್ ಸೇರೋದೇ ನಮ್ ಗುರಿ, ಬೇರೆ ಗುರಿ ಏನಿಲ್ಲ ನಮ್ಗೆ. ಆಮೇಲೆ ಈ ಹೋಲ್ ಆಮೇಲೆ ವರ್ಣಾಶ್ರಮ ಧರ್ಮ ಬಗ್ಗೆ ಯಾಕೆ ಹೇಳಿದ್ರೆ ಇಲ್ಲಿ? ಏನಕ್ಕೆ ಬಂದದು? ಸುಮ್ಮನೆ ಅವ್ರಿಗೆ ಕೆಲಸನೇ ಇಲ್ಲ ಪ್ರಭುಪಾದರಿಗೆ. ವರ್ಣಾಶ್ರಮ ಧರ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ಗೆ. ಇವಾಗ ಇದು ಓದ್ಕೊಳ್ಳೋದೇ ಕಷ್ಟ. ಅವ್ರು ಇದನ್ ಬೇರೆ ಹೇಳಿದ್ದಾರೆ ಅವ್ರಿಗೆ. ವಿಷ್ಣು ತೃಪ್ತಿ ಆಗುತ್ತೆ. ಎಷ್ಟು ವರ್ಣಗಳಿದೆ, ಎಷ್ಟು ಆಶ್ರಮಗಳಿದೆ? ಏನ್ 4 ವರ್ಣಗಳು ಯಾವ್ಯಾವುದು? ವರ್ಣಗಳು ಬೇರೆ, ಆಶ್ರಮಗಳು ಬೇರೆ. 4 ವರ್ಣಗಳೇ. ಓಕೆ ಓಕೆ, 4 ವರ್ಣಗಳು, 4 ಆಶ್ರಮಗಳು, ಸನ್ಯಾಸಿ. 8 ಆಯ್ತು. ಈ 8ನ ಉದ್ದೇಶ ಏನು? ಸಿಂಪಲ್ ಆಗಿ ಒಂದೇ ವರ್ಡ್. 8ನ ಉದ್ದೇಶ ಏನಕ್ಕೋಸ್ಕರ ಈ 8? ಈ ವರ್ಣಾಶ್ರಮ ಧರ್ಮ ಭಗವಂತನಿಗೆ ಕೆಲಸನೇ ಇಲ್ಲ ಪಾಪ. ಅವ್ರ ಕೆಲಸ ಇಲ್ಲ ಅಂತ ಎಲ್ಲ ಸೃಷ್ಟಿ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ನಾವು ಅದನ್ನ ಆಚರಿಸಬೇಕಾದ್ರೆ ತುಂಬಾ ಕಷ್ಟ. ಭಕ್ತರು ಇದಾಗಲಿ ಅಂತ. ಭಕ್ತ ಹೇಳಿ, ನೀವು ಹೇಳಿ. ಅದೇ ಭಕ್ತರು ಸೇವೆ ಮಾಡಿ ಇದು ಮಾಡಲಿ ಅಂತ ಕೊಟ್ಟಿರೋದು. ಕರೆಕ್ಟ್, ಭಕ್ತಿ ಸೇವೆ ಮಾಡ್ಲಿ ಅಂತ. ವೆರಿ ಗುಡ್, ನೈಸ್. ನೋಡೋದು ಹೆಂಗ್ ಬರುತ್ತೆ ಇವಾಗೆಲ್ಲ ಆನ್ಸರ್ಸ್. ಇಷ್ಟ ದಿನ ನೀವು ಹೇಳ್ತಾ ಇದ್ರೆ ಆನ್ಸರ್ಸ್, ರತ್ನ ಹೇಳ್ತಾ ಇದ್ರೆ ಆನ್ಸರ್ಸ್. ಅಲ್ಲಲ್ಲ, ಸತ್ಸಂಗದ ಪ್ರಭಾವ, ಸತ್ಸಂಗದ ಪ್ರಭಾವ. ಆಮೇಲೆ ಗೀತೆಯ ಒಂದು ವಿಶೇಷವಾದ ಪವಿತ್ರತೆ ಗ್ರಂಥ ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ನಾವ್ ಹೇಳೋಣ. ಕರೆಕ್ಟ್, ಆಸಕ್ತಿ ಕರೆಕ್ಟ್. ಆ ತರ ಭಕ್ತಿ ಸೇವೆ ಮಾಡೋದಕ್ಕೆ ಅಂತ ಕರೆಕ್ಟ್ ಅಲ್ಟಿಮೇಟ್ ಪಾಯಿಂಟ್ ನೀವು ಬಂದ್ಬಿಟ್ರಿ. ಆದ್ರೆ ಈ 4 ವರ್ಣಗಳು, 4 ಆಶ್ರಮಗಳು ಏನಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡ್ದ? ಸುಮ್ಮನೆ 4 ಜಾತಿಗಳಿರ್ಲಿಯಪ್ಪ, 4 ಆಶ್ರಮಗಳು ಹೋಗಪ್ಪ, ನೀವೇನೋ ಮಾಡ್ಕೋಗ್ರಪ್ಪ ಅಂತ ಬಿಟ್ಬಿಡ್ಬೋದಾಯ್ತಲ್ಲ. ಬಟ್ ಇಲ್ಲಿ ಉದ್ದೇಶ ಕೊಟ್ಟಿದಾರಲ್ಲ. ಈಗ ಒಂದು ಆಫೀಸ್ ಓಪನ್ ಮಾಡ್ತೀರಿ, ಒಂದು ಬಿಸ್ನೆಸ್ ಇದು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀರಿ, ನಿಯಮಗಳಿದೆ. ಹೌದು, ಫಾಲೋ ಮಾಡ್ಬೇಕು. ಏನಕ್ಕೋಸ್ಕರ ಫಾಲೋ ಮಾಡ್ಬೇಕು? ಸೇವೆ, ಭಗವಂತನಿಗೋಸ್ಕರ, ಸೇವೆಗೋಸ್ಕರ. ಇಲ್ಲೇನು ಏನ್ ಕೊಟ್ಟಿದ್ದಾರೆ ನೋಡಿ. ವರ್ಣಾಶ್ರಮ ಧರ್ಮಗಳೆಲ್ಲ ಸೃಷ್ಟಿ ಮಾಡೋದು ಏನಕ್ಕಂದ್ರೆ ವರ್ಣಾಶ್ರಮಚಾರವತ ವಿಷ್ಣು ಆದ ಆರಾಧನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿಷ್ಣುನ ಆರಾಧನೆ ಮಾಡೋದಕ್ಕೋಸ್ಕರ ಈ ವರ್ಣಗಳು, ಈ ಆಶ್ರಮಗಳು ನಾನು ಸೃಷ್ಟಿ ಮಾಡಿದ್ದೀನಿ. ನನ್ನ ಸಂತೃಪ್ತಿಗೋಸ್ಕರ, ಅಂದ್ರೆ ವಿಷ್ಣು ಸಂತೃಪ್ತಿಗೋಸ್ಕರನೇ ಈ 4 ವರ್ಣಗಳು, 4 ಆಶ್ರಮ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಅರ್ಥ ಇಲ್ಲಿ. ಆಮೇಲೆ ಇನ್ನೊಂದು ಆತ್ಮ ಸಾಕ್ಷಾತ್ಕಾರನು ನಾವು ಪಡಿಬಹುದು ಇದರಿಂದ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅದು ಓಕೆ, ಕರೆಕ್ಟ್. ಅದು ನಮ್ಮ ಅಲ್ಟಿಮೇಟ್ ಗುರಿ, ಮೋಕ್ಷ.
ಭಕ್ತಿ ಮಾಡ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ನಮ್ಗೇನೋ ಒಂದು ಯಾವಾಗ್ಲೂ ಇಲ್ದಿರೋ ಒಂದು ಇದು ಬರ್ಬೇಕು ನಮ್ಮ ಹೃದಯದಿಂದ ಶುದ್ಧವಾದ ಶುದ್ಧ ಆಗ್ಬೇಕು. ಅದು ಹಿಂಗೆ ಅದು ಯಾವಾಗ ಶುದ್ಧ ಆಗುತ್ತೆ? ಕರ್ಮಶೈಲ ಕಳೆದೋದ್ಮೇಲೆ ಶುದ್ಧ ಆಗುತ್ತೆ. ಕರೆಕ್ಟ್. ಬಟ್ ಆ ಕರ್ಮ ನಾಮ ಹೇಳ್ತಾ ನಾಮ ಓಕೆ ನಾಮ ಅಲ್ಟಿಮೇಟ್. ಇವಾಗ ನಾವು ನಿಂಬೆಹಣ್ಣಿದೆ, ಮೂಸಂಬಿ ಹಣ್ಣಿದೆ, ಆಮೇಲೆ ಮಾವಿನ ಹಣ್ಣಿದೆ, ಎಲ್ಲ ಹಣ್ಣುಗಳಿದೆ. ಅದ್ರ ಮುಖ್ಯವಾದ ಇದು ಏನು, ಅದ್ರದ್ದು ಜ್ಯೂಸ್ ಬರುತ್ತಲ್ವಾ, ನಾವು ಅದನ್ನ ಹಾಕಿ ಹಿಂಡ್ಬಿಟ್ರೆ ಏನ್ ಬರುತ್ತೆ, ಅದ್ರ ಕೆಳಗಡೆ ಜ್ಯೂಸ್ ಬರುತ್ತೆ, ನಾವು ಜ್ಯೂಸ್ ಇಟ್ಕೋಬಹುದು. ಆ ಜ್ಯೂಸನ್ನ ಕುಡಿದ್ರೆ ಸಾಕು, ನಾವೇನು ಹಣ್ಣನ್ನು ತಿನ್ನೋ ಅವಶ್ಯಕತೆ ಇಲ್ಲ. ಈ ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಉಪನಿಷತ್ತುಗಳು, ಎಲ್ಲಾ ಪುರಾಣಗಳು, ಇದನ್ನೆಲ್ಲ ನಾವು ತಗೊಂಡ್ಬಂದು ಸ್ಕ್ವೀಸ್ ಮಾಡಿದ್ರೆ ಅಂದ್ರೆ ಹಿಂಡಿದ್ರೆ ಏನ್ ಬರುತ್ತೆ, ಆ ಕೆಳಗಡೆ ಬರೋ ಆ ಸಾರಾಂಶನೇ ಈ ಭಗವಂತನ ನಾಮ. ಅಂದ್ರೆ ಅರ್ಥ ಏನು, ಇದೆಲ್ಲ ನೀವು ಓದೋದು, ಇದೆಲ್ಲ ನೀವು ಗ್ರಹಿಸೋದು, ಇದೆಲ್ಲ ನೀವು ಆಚರಣೆ ಮಾಡೋದು ಏನಕ್ಕೆ ಅಂದ್ರೆ ಅಲ್ಟಿಮೇಟ್ ಭಗವಂತನ ನಾಮ ಹೇಳಬೇಕು. ಅದು ಓಕೆ. ಇಲ್ಲಿ ವಿಷ್ಣುವನ್ನ ಸಂತೃಪ್ತಿ ಮಾಡೋದೇ ವರ್ಣಗಳ ಆಶ್ರಮಗಳ ಒಂದು ಗುರಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ 8ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪರ್ಫಾರ್ಮ್ ಯುವರ್ ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಫಾರ್ ಇನ್ ಸಿನ್ಸಿಯರ್ ಪರ್ಸನ್ ಫಾಲೋಸ್ ದಿಸ್ ಮೆಥಡ್ ಇಸ್ ಫಾರ್ ಬೆಟರ್ ದೆನ್. ಆಮೇಲೆ ಇನ್ನೊಂದು 7ನೇ ಶ್ಲೋಕದಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ ಪ್ರಭುಪಾದರು, ಒಬ್ಬನು ಕೆಲಸ ಇದು ಕಾರ್ಪೊರೇಷನ್ ಅಲ್ಲಿ ಗುಡಿಸೋ ಅವನು ಎಷ್ಟೋ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾನೆ ನಿನಗಿಂತ. ಯಾರಿಗಿಂತ? ಸೂಡೋ ಟ್ರಾನ್ಸೆಂಡಲಿಸ್ಟ್. ಇದು ಏನದು ಹುಸಿಯಾ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ ಕಪಟವಾದ ಸನ್ಯಾಸಿ. ಕಪಟ ಇನ್ನೊಂದು ವಿಷಯದಲ್ಲಿ ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ, ಕಪಟವಾದ ಸನ್ಯಾಸಿಗಳು ಏನ್ ಮಾಡ್ತಾರೆ, ನಾನು ವಿಷ್ಣು ಭಕ್ತ, ನಾನು ಆ ಸಾಧು, ನಾನು ಈ ಸಾಧು, ನಾನು ಅಂತವ್, ನಾನು ಇಂಥವ್ನು ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕಾವಿ ಬಟ್ಟೆಗಳೆಲ್ಲ ಹಾಕೊಂಡು, ಗಡ್ಡಗಳೆಲ್ಲ ಬಿಟ್ಕೊಂಡು, ಕೈಯಲ್ಲಿ ಕಮಂಡಲ ಇಟ್ಕೊಂಡು, ಇನ್ನೊಂದು ಕೈಯಲ್ಲಿ ದಂಡ ಇಟ್ಕೊಂಡು ಎಲ್ಲರನ್ನು ಮೋಸ ಮಾಡ್ತಾ ಇದ್ದಾರೆ. ಅಂತ ಕಪಟ ಸನ್ಯಾಸಿಗಳಿಗಿಂತ ನೀವು ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ವ್ಯವಹಾರಗಳು ಮಾಡ್ತಾ ಇದ್ದೀರೋ ಅದೇ ಸ್ಥಾನದಲ್ಲಿ, ಅದೇ ವ್ಯವಹಾರದಲ್ಲಿ ನೀವು ನನ್ನ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ನೀನು ನಮ್ಮ ಹತ್ರ ಬರ್ತೀರ. ನೀವು ಅಂದ್ರೆ ಭಗವಂತನ ಹತ್ರ ನಾವು ಸೇರ್ಕೊಂತೀರಿ. ಬ್ಯಾಕ್ ಹೋಮ್ ಬ್ಯಾಕ್ ಟು ಗಾಡ್, ಮರಳಿ ಭಗವಂತನ ನಡೆಗೆ. ಅಂದ್ರೆ ಅರ್ಥ ಏನು, ನಾವೆಲ್ಲ ಅಲ್ಲಿ ಇದ್ದವ್ರೆ, ಆದ್ರೆ ಏನ್ ಮಾಡ್ಕೊಂಡ್ರೆ ಎಲ್ಲಿ ಬಂದ್ಬಿಟ್ರಿ, ನಾನು ಒಡೆಯ ಆಗ್ಬೇಕು, ನಾನು ಬಾಸ್ ಆಗ್ಬೇಕು, ಎಲ್ರು ನನಗೆ ಫಾಲೋವರ್ಸ್. ನೆನ್ನೆ ಹೋದ್ರಲ್ಲ, ನಾ ಜನಂ ನ ಸುಂದರಂ 3 ಬೇಕು ನಮ್ಗೆ. ಆಮೇಲೆ ನಾ ಜನಂ ನ ಸುಂದರಂ ಕವಿತಾಂಬ ಜಗದೀಶ ಕಾಮಯ್ಯ, ನಮ್ಗೆ ದನ ಬೇಕು, ಹಣ ಬೇಕು. ಆಮೇಲೆ ಸುಂದರವಾದ ಹುಡುಗ ಬೇಕು. ಆಮೇಲೆ ನಸುಂದರಂ ನಾವು ಕವಿತಾಂಬ ಜಗದೀಶ ಕಾಮ. ಆಮೇಲೆ ಬೇಕಾದಷ್ಟು ನಮ್ಮನ್ನ ಫಾಲೋ ಮಾಡೋ ಫಾಲೋವರ್ಸ್, ನಮ್ ಜೊತೆಗಳು, ನಮ್ ಜೊತೆನಲ್ಲಿ ಸಪೋರ್ಟರ್ಸ್. ಜೈ ಅನ್ಬೇಕಲ್ಲ ನನಗೆ. ಇವರೆಲ್ಲ ಬಂದು ಸುಮ್ಮನೆ ಇದ್ರೆ ಹೆಂಗೆ, ಒಂದು 40 ಜನ ಕರ್ಕೊಂಡು ಹೋಗ್ಬೇಕು, ನಾನು ಜೈ ಅನ್ಬೇಕು, ನನ್ನ ಎಲ್ರು ನಾನು ನೋಡ್ಬೇಕು ಅಂತವ್ರು ಬೇಕು. ಆಮೇಲೆ ನಾನು ಯಾರಿಗೂ ನಾನು ಮರ್ಯಾದೆ ಕೊಡಲ್ಲ, ಅವ್ರು ನನಗೆ ಮರ್ಯಾದೆ ಕೊಡ್ಬೇಕು. ಇದಕ್ಕೋಸ್ಕರ ನಾವ್ ಇಲ್ಲಿ ಬಂದಿರೋದು. ಅಲ್ಲಿ ಬೇಡ, ಯಾಕಂದ್ರೆ ಅಲ್ಲೆಲ್ಲ ಎಲ್ಲರೂ ಭಗವಂತನ ಅದೇ ಮಾಡ್ತಾ ಇರೋದು. ಇಡೀ ಬ್ರಹ್ಮಾಂಡನೇ ಭಗವಂತನ ಫಾಲೋ ಮಾಡ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡನೇ ಭಗವಂತನ ಭಕ್ತರು. ಆಮೇಲೆ ಇಡೀ ಬ್ರಹ್ಮಾಂಡ ಭಗವಂತನ ತರ ಒಂದು ಸೌಂದರ್ಯ ಯಾರಿಗೂ ಇಲ್ಲ. ಆಮೇಲೆ ಭಗವಂತನಿಗೆ ಬೇಕಾದಷ್ಟು ಇದಿದೆ, ಏನು ಸಮೃದ್ಧಿ, ಬೇಕಾದಷ್ಟು ಸಂಪತ್ತು ಸಮೃದ್ಧಿ ಅವ್ರಿಗಿಂತ ಯಾರಿಗಿದೆ. ಏನ್ ಹೇಳ್ತಾರೆ ಅಂದ್ರೆ ಆಚಾರ್ಯಸು, ಒಂದೇ ಒಂದು ವೈಕುಂಠದಲ್ಲಿ ಒಂದೇ ಒಂದು ಇಟಿಕೆ ಒಂದು ತಗೊಂಬಂದ್ರೆ ಇಡೀ ಈ ಬ್ರಹ್ಮಾಂಡ ಜಗತ್ತಲ್ಲಿ ಎಷ್ಟೊಂದು ಸ್ವತ್ತು ಸಂಪತ್ತು ಆಸ್ತಿ ಸಮೃದ್ಧಿ ಎಲ್ಲ ಇದೆಯೋ ಆ ಒಂದೇ ಒಂದು ಇಟಿಕೆಗೆ ಸಾಕಾಗಲ್ಲಂತೆ. ಅಷ್ಟು ದೊಡ್ಡ ಇದು ಏನು ಶ್ರೀಮಂತರು ಭಗವಂತರು. ಸೊ ಅದಕ್ಕೆ ಹಂಗಿರುವಾಗ ಇದು ಆಮೇಲೆ ಯಾರು ನನಗೆ ಇದು ನನ್ನ ಮರ್ಯಾದೆ ಎಲ್ಲರೂ, ನಾನು ಯಾರಿಗೂ ಮರ್ಯಾದೆ ಕೊಡಲ್ಲ, ಅವ್ರು ನನಗೆಲ್ಲ ಮರ್ಯಾದೆ ಕೊಡಬೇಕು. ಅಲ್ಲಿ ಭಗವಂತನ ಹತ್ರ ಅಲ್ಲಿ ಒಬ್ಬರೇ ಅವ್ರಿಗೆ ಮರ್ಯಾದೆ, ಬೇರೆ ಯಾರಿಗೂ ಅಲ್ಲಿ ಮರ್ಯಾದೆ ಇಲ್ಲ. ಎಲ್ಲರೂ ಅವ್ರನ್ನ ಮರ್ಯಾದೆ ಇದು ಮಾಡ್ತಾ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಆ ತರ ಆಗ್ಬೇಕು. ಯಾವ ತರ ಭಗವಂತ ಯಾವ ತರ ಅಲ್ಲಿ ಸೇವೆಗಳನ್ನ ಸ್ವೀಕಾರ ಮಾಡ್ಕೊಂತ ಇದ್ದಾನೋ ಆ ತರ ನಾನು ಇಲ್ಲಿ ಸ್ವೀಕಾರ ಮಾಡ್ಕೊಳ್ಬೇಕು, ನಾನು ಒಡೆಯ ಆಗ್ಬೇಕು, ನಾನು ಯಜಮಾನ ಆಗ್ಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಸಿನ್ಸಿಯರ್ ಪರ್ಸನ್ ಹೂ ಫಾಲೋಸ್ ದಿಸ್ ಮೆಥಡ್. ಅಂತ ಒಂದು ವ್ಯಕ್ತಿ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ಆಚರಣೆ ಮಾಡ್ಕೊಂಡು ಭಗವಂತನ ನಾಮ ಹೇಳ್ಕೊಂಡು ಭಗವಂತನ ಸೇವೆ ಮಾಡ್ತಾನೋ, ಕೃಷ್ಣ ಪ್ರಜ್ಞೆಯಲ್ಲಿ ಇರೋ ಒಂದು ವ್ಯಕ್ತಿ ಬಂದು ಆ ಒಂದು ಕಪಟ ಸನ್ಯಾಸಿಗಳಿಗಿಂತ ತುಂಬಾ 1000 ಅವನು ಉತ್ತಮವಾದವನು ಅಂತ ಹೇಳ್ತಾರೆ. ಅವ್ನು ಬರೋದಕ್ಕೂ ಚಾನ್ಸಸ್ ಇದೆ. ಇವ್ನು ಸುಮ್ಮನೆ ಮೋಸ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡಿರ್ತಾನೆ ಅಷ್ಟೇ, ಅವ್ನು ಬರಲ್ಲ. 8ನೇ ಶ್ಲೋಕ ಏನ್ ಹೇಳ್ತಿದ್ದಾರೆ, ಪರ್ಫಾರ್ಮ್ ಯುವರ್ ಪ್ರಿಸ್ಕ್ರೈಬ್ ಡ್ಯೂಟಿ ಫಾರ್ ಡೂಯಿಂಗ್ ಈಸ್ ಬೆಟರ್ ದ್ಯಾನ್ ನಾಟ್ ವರ್ಕಿಂಗ್. ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಉತ್ತಮ.
one even maintains one's physical body without work. There are many pseudo meditators who misrepresent themselves as belonging to high parentage and great professional men who falsely pose that they have sacrificed everything for the sake of advancement in spiritual life. Lord Krishna did not want Arjuna become better. Rather, the Lord designed that Arjuna perform his prescribed duty as per the Kshatriyas. Arjuna, so ಅವರವರ ಒಂದು ವರ್ಣದಲ್ಲಿ ಅವರ ಸೇವೆಯನ್ನು ಅವರ ವೃತ್ತಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ಅರ್ಜುನ್ಗೆ ಹೇಳ್ತಾ ಇದ್ದಾರೆ, ಅರ್ಜುನ ನೀನು ಕ್ಷತ್ರಿಯವಾಗಿದೆಯಾ, ನೀನು ಕ್ಷತ್ರಿಯ ಆಗಿದ್ದು ನೀನು ಗೃಹಸ್ಥ ಬೇರೆ. ಸೊ ಗೃಹಸ್ಥನೂ ಆಗಿದೆಯಾ, ನಿನ್ನ ಕರ್ತವ್ಯ ಏನಂದರೆ ನೀನು ವರ್ಣದಲ್ಲಿ ನೀನು ಕ್ಷತ್ರಿಯ, ನಿನ್ನ ಜಾತಿನಲ್ಲಿ ನೀನು ಕ್ಷತ್ರಿಯ. ಸೊ ಕ್ಷತ್ರಿಯನ ಒಂದು ಜಾತಿ ಒಂದು ಧರ್ಮ ಏನೋ ಯುದ್ಧ ಮಾಡಬೇಕು, ಆಮೇಲೆ ಜನರನ್ನ ರಕ್ಷಣೆ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕು. ಇದು ನಿನ್ನ ವೃತ್ತಿ, ಇದು ನೀನು ಮಾಡಲೇಬೇಕು. ಇದರಿಂದ ನೀನು ಬಿಡುಗಡೆ ತ್ಯಜಿಸೋದಕ್ಕೆ ನಿನಗೆ ಆಗಲ್ಲ, ತ್ಯಜಿಸಕ್ಕಾಗಲ್ಲ ಅಂತ ಹೇಳ್ತಾರೆ. Such activities gradually change the heart of a mundane man and free from material contempt. So called renunciation for the purpose of maintenance is never approved by God. ಯಾಕೆ ಇಲ್ಲಿ ಇದು ಹೇಳಿದ್ರೆ ಅಂದರೆ ಕೃಷ್ಣ ಅರ್ಜುನ ಬೇಡ ಅಂತ ಬರ್ತಾ ಇದ್ದಾನೆ. ನಾನು ಯುದ್ಧ ಮಾಡಲ್ಲ, ನಾನು ಯುದ್ಧನೂ ಮಾಡಲ್ಲ, ನೀನು ಸ್ವರ್ಗಲೋಕ ನೀನು ಯಾವ್ದು ಹೇಳ್ದಲ್ಲ ಅದೆಲ್ಲ ನನಗೆ ಬೇಡ, ನಾನು ಭಿಕ್ಷೆ ಎತ್ಕೊಂಡು ಹೋಗ್ತೀನಿ, ನಾನು ಬೇಡ, ನಿನ್ನ ಸಾವಾಸನೆ ನಂಗೆ ಬೇಡ ಅಂತ ಹೇಳ್ತಾರೆ ಕೃಷ್ಣನೇ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ಇದು ನಿನ್ನ ಕರ್ತವ್ಯ, ಇದು ನೀನು ಮಾಡಲೇಬೇಕು. ನೀನು ಒಂದು ವೇಳೆ ಯುದ್ಧ ಮಾಡದೇ ಇದ್ರೆ ಕೂಡ ಏನಾಗುತ್ತೆ ಅಂದ್ರೆ ಆ ಯುದ್ಧದಲ್ಲಿ ಅವರು ದೇಹ ತ್ಯಾಗ ಮಾಡ್ತಾರೆ. ಅದರಿಂದ ನೀನು ಹೊರಗಡೆ ಹೋಗೋದ್ರಿಂದ ನಿನಗೆ ನಷ್ಟ, ನನಗೇನು ನಷ್ಟ ಇಲ್ಲ. ಅವರು ನಿನ್ನ ಹೇಡಿ ಅಂತ ಹೇಳ್ತಾರೆ. ಆಮೇಲೆ ಅರ್ಜುನದಂತ ಒಂದು ದೊಡ್ಡ ಮಹಾ ಬಲ ಪರಾಕ್ರಮಶಾಲಿ ಬಿಟ್ಟೋಗ್ಬಿಟ್ಟ, ಯುದ್ಧ ಬಿಟ್ಟು ಹೋಗ್ಬಿಟ್ಟ, ಓಡೋಗ್ಬಿಟ್ಟ ಅಂತ ನಿನ್ಗೆ ಅವಮಾನ ಆಗುತ್ತೆ, ನಿನ್ಗೆ ಅಪಕೀರ್ತಿ ಬರುತ್ತೆ ಅಂತ ಕೃಷ್ಣ ಅದೆಲ್ಲ ನಾವು ಎಲ್ಲ ಹಿಂದೆ ಚರ್ಚೆ ಮಾಡಿದ್ದೀವಿ ಇದೆಲ್ಲ. ಸೊ ಆಫ್ಟರ್ ಆಲ್ ಒನ್ ಹ್ಯಾಸ್ ಟು ಮೈಂಟೈನ್ ಒನ್ಸ್ ಬಾಡಿ ಅಂಡ್ ಸೋಲ್ ಟುಗೆದರ್ ಬೈ ಸಮ್ ವರ್ಕ್. ಸೊ ನಾವು ಕೆಲಸ ಮಾಡಲೇಬೇಕು. ಇನ್ನೊಂದು ನಾನು ಭಕ್ತಿ ಸೇವೆನೇ ಮಾಡ್ಕೊಳ್ತೀನಿ, ನಾನು ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಕ್ ಆಗಲ್ಲ. ಅಲ್ಲಿ ಕೆಲಸನೂ ಮಾಡಬೇಕು, ಈ ಕಡೆ ಭಕ್ತಿ ಸೇವೆನೂ ಮಾಡಬೇಕು. ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಭಕ್ತಿ ಸೇವೆ ಮಾಡ್ಕೊಂಡು ಇದ್ಬಿಟ್ರೆ ಸಾಕಪ್ಪ, ಬೇರೆ ಏನ್ ಕೆಲಸ ಬೇಕಾಗಿಲ್ಲ ಅಂತವ್ರು ಇದ್ದಾರೆ. ಅಂತವ್ರಿಗೆ ಬೇರೆ ಒಂದು ಸಿಚುವೇಶನ್, ಅವ್ರ ಒಂದು ಸಂದರ್ಭನೇ ಬೇರೆ, ಅವರ ಒಂದು ಏನದು ಸ್ಥಿತಿಗತಿಗಳೇ ಬೇರೆ ಇದೆ. ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಭಗವಂತನೇ ನೋಡ್ಕೊಂಡ್ಬಿಡ್ತಾರೆ ಅವರೆಲ್ಲ. ಅವ್ರಿಗೇನು ಊಟಕ್ಕೋಸ್ಕರನ ಇಲ್ಲಾಂದ್ರೆ ಇರೋದಕ್ಕೆ. ಯಾಕಂದ್ರೆ ಮೈನ್ ನಮ್ಗೇನ್ ಬೇಕು, ರೋಟಿ ಕಮ್ರ ಇದು ಮೂರೇ ಬೇಕೇ ಬೇಕು. ತಿನ್ನೋದಕ್ಕೆ ಊಟ, ಹಾಕೊಳಕ್ ಬಟ್ಟೆ, ಇರೋದಕ್ಕೆ ಕಮ್ರೆ ಬೇಕು. ಅದೇ ರೋಟಿ ಇದು ಮೂರು ಇರ್ಲೇಬೇಕು. ಸೊ ಇದು ಮೂರು ನಮ್ಗೆ ಅವರು ಭಗವಂತ ನೋಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ದೊಡ್ಡದಾಗಿ ದೇವಸ್ಥಾನ ಕಟ್ಕೊಟ್ಬಿಡ್ತಾರೆ, ನೀನ್ ಎಲ್ಲಾದ್ರೂ ಮಾಡ್ಕೋಗಪ್ಪ ಅಂತ ಹೇಳ್ತಾರೆ. ಅವ್ರ ವಿಷಯ ಬೇರೆ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಎಲ್ಲ ತ್ಯಜಿಸಿ ಎಲ್ಲ ತ್ಯಾಗನೂ ಮಾಡಿ ನೀನೇ ಪರಮಗತಿ ಅಂತ ಹೋಗಿ ಭಗವಂತನ ಪಾದಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ ಕೈಯಲ್ಲಿ ಆ ಥರ ಆಗ್ತಾ ಇಲ್ಲ. ನಾವೇನ್ ಮಾಡ್ತೀರಿ, ಇಲ್ಲೇ ನಾವಿದ್ಕೊಂಡು ಭಗವಂತನೇ ಪರಮಗತಿ ಅಂತ ತಿಳ್ಕೊಂಡು ನಮ್ಮ ದೇಹನ ನಾವು ಮೇಂಟೈನ್ ಮಾಡ್ಕೊಂಡು ನಮ್ಮ ಆತ್ಮಕ್ಕೆ ಏನೇನು ಶುದ್ಧೀಕರ ಏನೇನು ಬೇಕೋ ಅದನ್ನೆಲ್ಲ ನಾವು ತಗೊಳ್ಬೇಕಾಗಿ ಬರುತ್ತೆ. ಅದನ್ನೇ ನಾವು ಇವಾಗ ಮಾಡಬೇಕು. ಸೊ ಅದೇ ಹೇಳ್ತಾರೆ, ವರ್ಕ್ ಶುಡ್ ನಾಟ್ ಬಿ ಗಿವನ್ ಅಪ್ ಕ್ಯಾಪ್ರಿಷಿಯಸ್ಲಿ ವಿತೌಟ್ ಪ್ಯೂರಿಫಿಕೇಶನ್ ಆಫ್ ಮೆಟೀರಿಯಲಿಸ್ಟಿಕ್ ಪ್ರೊಪೆನ್ಸಿಟೀಸ್. ಸೊ ಯಾವುದೇ ಒಂದು ನೀನು ಕೆಲಸ ಮಾಡಿದ್ರೆ ಆ ಕೆಲಸನ ನೀನು ಶುದ್ಧಿ ಮಾಡ್ಕೊಂದಿರ, ಅರ್ಥ ಮಾಡ್ಕೊಂದಿರ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎರಡು ಪದ ಇದೆ ಇಂಗ್ಲಿಷಲ್ಲಿ, ಸಂಸ್ಕೃತದಲ್ಲಿ, ಜ್ಞಾನ ವಿಜ್ಞಾನ. ವಿಜ್ಞಾನ ಅಂತ ಹೇಳಿದ್ರೆ ಜ್ಞಾನನ ಪಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಆಚರಣೆ ಮಾಡೋದು. ಈಗ ಬದ್ರಿನಾಥ್ ಅಂತ ತಿಳ್ಕೊಳ್ಳಿ, ಬದ್ರಿನಾಥ್, ಕೇದಾರ್ನಾಥ್ ಗೊತ್ತಲ್ಲ, ಗಂಗೋತ್ರಿ, ಯಮೋತ್ರಿ, ಚಾರ್ಧಾಮ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಇಲ್ಲಿ ಕೂತ್ಕೊಂಡೇ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂತಾನೆ. ಅದು ಅರಿವು, ಅದ್ರ ಅರಿವೆಲ್ಲ ಅರಿತಾನೆ. ಅರ್ಕೊಂಡು ಏನ್ ಮಾಡ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ, ಅದನ್ನ ಆ ಸ್ಥಳಕ್ಕೆ ಹೋಗ್ತಾನೆ. ಸ್ಥಳಕ್ಕೆ ಹೋಗಿ ಕೇದಾರ್ನಾಥಲ್ಲಿ ಹೆಂಗಿರ್ತಾರೆ, ಬದ್ರಿನಾಥಲ್ಲಿ ಹೆಂಗಿರ್ತಾರೆ, ಗಂಗೋತ್ರಿ ಯಮುನೋತ್ರಿ ಹೆಂಗಿರುತ್ತೆ, ಎಷ್ಟು ಹೈಟ್ ಆಗಿರುತ್ತೆ, ಅದು ಎಷ್ಟು ಸಾವಿರಾರು ಕಿಲೋಮೀಟರ್ ಸಿ ಲೆವೆಲ್ಗೆ ಅದು ಹೈಟ್ ಆಗಿದೆ, ಎತ್ತರವಾಗಿದೆ, ಅಲ್ಲಿ ಯಾವ ತರವಾದ ಒಂದು ಭಕ್ತರು ಇದ್ದಾರೆ, ಏನಕ್ಕೆ ಅಲ್ಲಿ ಹೋಗ್ತಾರೆ, ಅದ್ರದ್ದು ಉದ್ದೇಶ ಏನು, ಅಲ್ಲಿ ಹೋದ್ಮೇಲೆ ನಾವೇನು ಅರ್ಥ ಮಾಡ್ಕೋಬಹುದು, ಇದನ್ನೆಲ್ಲ ಅವನು ಏನ್ ಮಾಡ್ತಾನೆ, ಯೋಚನೆ ಮಾಡ್ಕೊಂಡು ಆ ಜ್ಞಾನ ಎಲ್ಲ ಪಡೆದ್ಬಿಟ್ಟು ಅಲ್ಲಿ ಅನುಭವನೂ ಪಡ್ತಾನೆ. ಅಲ್ಲಿ ಹೋದ್ಮೇಲೆ ತುಂಬಾ ಕಷ್ಟ. ಭಕ್ತಿ ಸೇವೆ ಇದ್ರೇನೆ ಅಲ್ಲಿ ಭಗವಂತ ಕರ್ಕೊಳ್ಳೋದು. ಯಾಕಂದ್ರೆ ಅಷ್ಟು ಮುಖ್ಯವಾಗಿ ಚಾರ್ಧಾಮ್ಗೆ ಹೋದ್ರೆ ತುಂಬಾ ಕಷ್ಟನೇ. ಚಾರ್ಧಾಮ್ ಅದೇ ಕೇದಾರ್ನಾಥ್ ಹೆಂಗಂದ್ರೆ 15 ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಒಳ್ಳೆ ಪ್ರಶ್ನೆ ಇದು. ಶಿವನ ಹತ್ರ ಹೋಗ್ಬೋದು ಅಂದ್ರೆ ಹೋಗ್ಬಿಟ್ಟು ಆ ಮಹಾ ವೈಷ್ಣವನ್ನ ನಾವೇನ್ ಕೇಳ್ಕೋಬೇಕಂದ್ರೆ, ನಿನ್ನ ಹತ್ರ ಬಂದಿದ್ದೀನಿ ಮಹಾ ವೈಷ್ಣವ,
ಗುರುವಿನ ಸ್ಥಾನ ಕೊಡ್ಬೇಕು ಶಿವನ್ಗೆ ಅವಾಗ. ನನಗೆ ಯಾಕಂದ್ರೆ ನೀನು ಪ್ರಥಮ ವೈಷ್ಣವನು, ನಿನ್ನ ತರ ವಿಷ್ಣು ಭಕ್ತಿ ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನೀನು ಯಾವ ತರ ವಿಷ್ಣು ಭಕ್ತಿನ ಮಾಡ್ತೀಯೋ ಆ ತರ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆದ್ರೆ ನಿನ್ನ ಆ ಒಂದು ಪಾದಗಳನ್ನ ನಾನೇ ಹಿಂದೆ ನಾನು ಫಾಲೋ ಮಾಡ್ತೀನಿ, ಅಂದ್ರೆ ಫಾಲೋಯಿಂಗ್ ದಿ ಫುಟ್ ಸ್ಟೆಪ್ಸ್ ಆಫ್ ಮಹಾವೈಷ್ಣವ. ಅದಕ್ಕೆ ಕನ್ನಡದಲ್ಲಿ ಹೆಂಗ್ ಹೇಳ್ತೀರಾ ಗೊತ್ತಿಲ್ಲ. ಆ ವೈಷ್ಣವರ ಒಂದು ಅಡುಗುಜಾಡಲ್ಲ ಅಂತ ಹೇಳ್ತಾರೆ ತೆಲುಗಿನಲ್ಲಿ, ಅಡುಗುಜಾಡಲ್ಲ మనం ನಡೆಯಲ್ಲ ಅಂತ ಹೇಳ್ತಾರೆ. ಆ ಒಂದು ಪಾದೆ ನಿಮ್ಮ ಒಂದು ನಿಮ್ಮ ಹೆಜ್ಜೆಗಳನ್ನ ಹಿಂಬಾಲಿಸ್ತೀನಿ. ಕರೆಕ್ಟ್, ನಿಮ್ಮನ್ನ ನಾನು ಫಾಲೋ ಮಾಡ್ತೀನಿ, ನಿಮ್ಮ ಫುಟ್ ಸ್ಟೆಪ್ಸ್ ನಾನು ಫಾಲೋ ಮಾಡ್ತೀನಿ. ಅದಕ್ಕೆ ನನಗೆ ನೀವು ಏನು ಮಾಡಬೇಕು, ನನಗೆ ಇದು ವರದಾನ ಕೊಡಬೇಕು. ಯಾವ ಥರ ವರದಾನ ಅಂದರೆ, ನನಗೆ ಬೇರೆ ಏನು ವರದಾನ ಬೇಡ, ಕೃಷ್ಣ ಭಕ್ತಿ ನಾನು ಯಾವಾಗಲೂ ಇರಬೇಕು. ಶುದ್ಧವಾದ ಕೃಷ್ಣ ಭಕ್ತಿ ನಾನು ಆಚರಣೆ ಮಾಡಬೇಕು, ಶುದ್ಧ ಭಕ್ತನಾಗಬೇಕು, ವಿನಯವಾಗಿ ನಾನು ಇರಬೇಕು. ಸೊ ಎಲ್ಲರಿಗೂ ನಾನು ಭಕ್ತಿ ಸೇವೆಯನ್ನು ಕೊಡಬೇಕು, ನಾನು ಶುದ್ಧ ಆಗಬೇಕು, ಬೇರೆಯವ್ರಿಗೂ ಶುದ್ಧಿ ಮಾಡಬೇಕು. ಅಂತ ಒಂದು ಶುದ್ಧ ಕೃಷ್ಣ ಭಕ್ತಿ ನನಗೆ ಕೊಡು ಅಂತ ಕೇಳ್ಕೋಬಹುದು. ಅಷ್ಟು ಎತ್ತರವಾಗೈತೆ, ಅಷ್ಟೊಂದು ನೀರು ಹೋಯ್ತಾ ಇರ್ತದೆ, ಅಷ್ಟು ಜನರೆಲ್ಲ ಅದರಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಾರೆ. ಏನು ತೊಂದರೆ ಆಗಲ್ವಾ? ಸ್ವಿಮ್ಮಿಂಗ್ ಏನು ಮಾಡಲ್ವೇ? ಸ್ವಿಮ್ಮಿಂಗ್ ಮಾಡ್ತಾರೆ. ಇಲ್ಲ, ಅದ್ರಲ್ಲಿ ಹೈಟ್ ಆಗಿದೆ ಅಷ್ಟೇ, 15,000 ಕಿಲೋಮೀಟರ್. ನೀರು ಜಾಸ್ತಿ ಐತೆ. ನೀರಲ್ಲ, ಅದು ಹಿಮ. ಅದು ಹಿಮ ಬೀಳೋದು, ಅದಕ್ಕೆ ಹೆಸರು ಹಿಮ ಆಲಯ. ಹಿಮಕ್ಕೆ ಆಲಯ. ಈಗ ದುಃಖ ಆಲಯ, ಅದು ಹಿಮಕ್ಕೆ ಆಲಯ. ಅದರಲ್ಲಿ ದೊಡ್ಡ ಐಸು ದೊಡ್ಡ ಈ ತರ ಬೀಳ್ತಾ ಇರುತ್ತೆ, ಅದು ಕೆಳಗಡೆ ಬಿದ್ದು ಎಲ್ಲ ಇದಾಗ್ತಾ ಇರುತ್ತೆ. ಯಾಕಂದ್ರೆ ಆ ನೀರಲ್ಲೇ ಹೋಗ್ತಾರ. ಅದು ಕೆಲವರು ಹೋಗ್ತಾರೆ ಅಷ್ಟೇ, ಕೆಲವರು. ಆದ್ರೆ ಅಲ್ಲಿ ಹೋದ್ರೇನೆ ಕೃಷ್ಣ ಭಕ್ತಿ ಅಂತ ಏನಿಲ್ಲ. ಅಲ್ಲಿ ಹೋಗಿ ಭಗವಂತನ ಕರುಣೆಗೆ ಪಾತ್ರರಾಗಣ. ಯಾರಾದ್ರೂ ಭಕ್ತರು ಜೊತೆ ಹೋದ್ರೆ ಅವ್ರ ಬಗ್ಗೆ ಸ್ವಲ್ಪ ನಮ್ಗೆ ಅಲ್ಲಿ ಏನಕ್ಕೆ ಹೋದ್ರು. ಭೀಮಾ ಹೋಗಿದ್ದಲ್ಲಿ ಪಾಂಡವರೆಲ್ಲ ಯುದ್ಧ ಮಾಡಿದ್ಮೇಲೆ ಏನಾಗಿತ್ತು ಅಂದ್ರೆ, ಯುಧಿಷ್ಠ ಮಹಾರಾಜ್ಗೆ ಒಂದು ಇದು ಬಂದ್ಬಿಡುತ್ತೆ, ಒಂದು ತಪ್ಪಾದ ಒಂದು ಯೋಚನೆ ಬಂದ್ಬಿಡುತ್ತೆ. ನಾವೆಲ್ಲರನ್ನೂ ಸಾಯಿಸ್ಬಿಟ್ರಿ, ಎಷ್ಟೋ ಜನ ಈ ಯುದ್ಧದಲ್ಲಿ ನಾವು ರಕ್ತ ಸುರಿಸ್ಬಿಟ್ರಿ, ನಾವು ಎಷ್ಟೋ ಪಾಪ ಮಾಡ್ಬಿಟ್ರಿ, ಇದನ್ನೆಲ್ಲ ನಾನು ನೋಡ್ಕೊಂಡು ಇರ್ಬೇಕಾ, ಇನ್ನು ಇದಕ್ಕೇನಾದ್ರೂ ನಾನು ಪರಿಹಾರ ನಾನು ಹುಡುಕ್ಬೇಕು ಅಂತ ಹೇಳುವಾಗ ಏನ್ ಮಾಡ್ತಾರೆ, ಈ ಪಾಂಡವರು ಬರ್ತಾ ಇರ್ತಾರೆ. ಪಾಂಡವರು ಬರ್ತಾ ಇರುವಾಗ ಶಿವನ್ನ ನೋಡಕ್ಕೆ ಹೋಗ್ತಾರೆ. ಅಲ್ಲಿ ಇವರೆಲ್ಲ ಪಾಂಡವರು ಶಿವನ್ ನೋಡಕ್ ಹೋಗುವಾಗ, ಶಿವ ಇಷ್ಟೊಂದು ಕುರುಕ್ಷೇತ್ರದಲ್ಲಿ 56,000 ಕೋಟಿ ಜನಗಳು ಸತ್ತಿರೋದು, ಇಷ್ಟೊಂದು ಜನಗಳನ್ನ ಸಾಯಿಸಿರೋ ಈ ಪಾಂಡವ್ರನ್ನ ನಾನು ನೋಡಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಶಿವ ಎಲ್ಲಿಂದೋ ಅನ್ಕೊಂಡಿದ್ದೀನಿ, ಕಾಶಿಯಿಂದನೋ ಎಲ್ಲಿಂದನೋ ಮರ್ತೋಗ್ಬಿಟ್ಟಿನಿ, ಅಲ್ಲಿಂದ ಹಿಮಾಲಯ ಪರ್ವತಕ್ಕೆ ಬಂದ್ಬಿಡ್ತಾರೆ ಇವ್ರನ್ನ. ಯಾಕಂದ್ರೆ ಭೀಮ ಅಲ್ಲಿ ನೋಡಕ್ ಬಂದಿರ್ತಾರೆ. ಅಲ್ಲಿ ಬಂದು ನೋಡಕ್ ಬರುವಾಗ ಪಾಂಡವರೆಲ್ಲ ಇವ್ರೇನ್ ಮಾಡ್ತಾರೆ, ಇಲ್ಲಿಗೆ ಕೇದಾರ್ನಾಥ್ಗೆ ಬಂದ್ಬಿಡ್ತಾರೆ. ಕೇದಾರ್ನಾಥ್ ಎಲ್ಲಿರೋದಂದ್ರೆ ಉತ್ತರಾಖಂಡಲ್ಲಿ ಇರೋದು. ಉತ್ತರಾಖಂಡ್ ಒಂದು ಸ್ಟೇಟು, ಉತ್ತರ ಪ್ರದೇಶದಿಂದ ಸ್ವಲ್ಪ ದೂರ, ಡೆಲ್ಲಿಯಿಂದ ಒಂದು 300-400 ಕಿಲೋಮೀಟರ್ ದೂರ ಹರಿದ್ವಾರ ಬರುತ್ತೆ. ಹರಿದ್ವಾರಿಂದ ನಾವು ಹೋಗ್ಬೇಕಲ್ಲಿ. ಸೊ ಅಲ್ಲಿಂದ ಓಡ್ ಬರುವಾಗ ಏನಾಗುತ್ತೆ ಅಂದ್ರೆ, ಪಾಂಡವರೆಲ್ಲ ಬರೋದು ನೋಡ್ಬಿಟ್ಟು ಶಿವ ಓಡೋಗ್ಬಿಡ್ತಾರೆ. ಶಿವನ್ ನೋಡೋಕ್ಕೋಸ್ಕರ ಬಂದಿರೋದು ಇವರು. ಯಾಕಂದ್ರೆ ಶಿವ ಪರಮ ವೈಷ್ಣವನಲ್ಲ, ಅವ್ರ ಹತ್ರ ನಾವು ಆಶೀರ್ವಾದ ತಗೊಳ್ಳೋಣ, ಓಡೋಗ್ಬಿಡ್ತಾರೆ. ಅವ್ರನ್ನೆಲ್ಲ ನೋಡ್ಬೇಕು, ಪಾಪಿಗಳು ನೋಡಬಾರ್ದು ಅಂತ ಓಡೋಗ್ಬಿಡ್ತಾರೆ. ಆದ್ರೆ ಇವ್ರು ಮಾಡಿರೋದು ಏನಕ್ಕೋಸ್ಕರ ಅಂದ್ರೆ, ಭಗವಂತನಿಗೋಸ್ಕರ ಮಾಡಿರೋದು, ಭಗವಂತ ಹೇಳಿದಕ್ಕೋಸ್ಕರ ಇವ್ರು ಮಾಡಿರೋದು. ಸರಿ, ಆವಾಗ ಏನಾದ್ರೆ ಇದು ನಂದಿ ರೂಪದಲ್ಲಿ ಹೋಗಿ ಭೂಮಿಯಲ್ಲಿ ಕೂರ್ಕೊಂಡ್ಬಿಡ್ತಾರೆ ಶಿವ. ಇದನ್ನ ಭೀಮ ನೋಡ್ಬಿಡ್ತಾರೆ. ಭೀಮ ನೋಡಿ ಆ ಭೀಮ ಬಂದು ಶಿವನ್ನ ಪ್ರಾರ್ಥನೆ ಮಾಡ್ತಾರೆ. ಆಕ್ಚುಲ್ ಆಗಿ ಶಿವ ಬಂದು ಬದ್ರಿನಾಥಲ್ಲಿ ಇರ್ತಾರೆ ಕೆಳಗಡೆ. ಬದ್ರಿನಾಥಲ್ಲಿ ಇದ್ದು ಶಿವ ಪಾರ್ವತಿ ಸಂಸಾರ ಮಾಡ್ತಾ ಇರ್ತಾರೆ. ವಿಷ್ಣು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಶಿವ ಮೇಲೆ ಹೋಗ್ಬಿಡ್ತಾರೆ, ವಿಷ್ಣುಗೆ ಸ್ಥಾನ ಕೊಟ್ಬಿಡ್ತಾರೆ. ಎಲ್ಲಿನೂ ಅಷ್ಟೇ ವಿಷ್ಣು ಶಿವ ಇಬ್ರು ಇದ್ದೇ ಇರ್ತಾರೆ, ಎಲ್ಲಾ ಕ್ಷೇತ್ರದಲ್ಲಿ ಇರ್ತಾರೆ. ಯಾಕಂದ್ರೆ ಶಿವ ಬಂದು ಕ್ಷೇತ್ರಪಾಲಕ. ಎಲ್ಲಿ ವಿಷ್ಣು ಯಾರೋ ಆ ಕ್ಷೇತ್ರನ ಪಾಲನೆ ಮಾಡೋರು, ರಕ್ಷಣೆ ಕೊಡೋರು, ಅದಕ್ಕೆ ಹೊಸ ಕ್ಷೇತ್ರಪಾಲಕ ಅಂತ ಹೆಸರು. ಅವಾಗ ವಿಷ್ಣು ಏನೋ ಒಂದು ಟ್ರಿಕ್ ಮಾಡಿ ಪಾರ್ವತಿ ಹತ್ರ ಹೇಳ್ಕೊಟ್ಟು, ಅದಕ್ಕೊಂದು ಕತೆ ಇದೆ ಕನೆಕ್ಟೆಡ್, ಅದೆಲ್ಲ ಟ್ರಿಕ್ ಮಾಡಿ ಅವ್ರನ್ನ ಹೇಗಾದ್ರೂ ಶಿವನ ಮೇಲೆ ಕರ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿ, ಒಂದು ತಂತ್ರ ಮಾಡಿ ಅವ್ರನ್ನ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ವಿಷ್ಣು ಬಂದ್ರೆ ಶಿವ ಏನ್ ಹೇಳಿದ್ರು ಅದನ್ನ ಕೇಳ್ತಾರೆ, ಅದಕ್ಕೆ ಅವ್ರನ್ನ ಮೇಲೆ ಕಳಿಸ್ಬಿಡ್ತಾರೆ. ಆಕ್ಚುಲಾಗಿ ಬದ್ರಿನಾಥಲ್ಲಿ ಇವ್ರು ಇರ್ಬೇಕಾಗಿರೋದು, ಶಿವ ಇರ್ಬೇಕಾಗಿರೋದು, ವಿಷ್ಣು ಬರೋದಕ್ಕೋಸ್ಕರ ಅವ್ರ ಮೇಲೆ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಲಕ್ಷ್ಮಿ ಇದು ಒಂದು ಧ್ಯಾನ ಇದೆ ಅಲ್ಲಿ, ಅದು ಬದ್ರಿ ಅಂತ ಒಂದು ಇದಿದೆ, ಒಂದು ಗಿಡ. ಆ ಗಿಡದಲ್ಲಿ ಕುತ್ಕೊಂಡು ಲಕ್ಷ್ಮಿ ಬಂದು ಧ್ಯಾನ ಮಾಡ್ತಾರೆ. ನನಗೆ ನನ್ನ ವಿಷ್ಣು ಪ್ರಾರ್ಥನೆ ಇದು ಧ್ಯಾನ ಮಾಡಿ ವಿಷ್ಣುನ ನೋಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೇ ಬದ್ರಿನಾಥಲ್ಲೇ ಇರೋದು. ಆ ಜಾಗದಲ್ಲೇ ಐತೆ, ಆ ಜಾಗದಲ್ಲೇ ಐತೆ. ಅದು ಇನ್ನೂ ತುಂಬಾ ಫಾಸ್ಟ್, ಬೇರೆ ಲೀಲೆಗಳೆಲ್ಲ ಐತೆ. ಅದು ಬೇಕಾದ್ರೆ ಒಂದಿನ ಅದು ಹೇಳ್ತೀನಿ. ಬದ್ರಿನಾಥ್ ಬಗ್ಗೆ ಸೆಪರೇಟು, ಕೇದಾರ್ನಾಥ್ ಬಗ್ಗೆ ಸೆಪರೇಟ್ ಎಲ್ಲ ಇದೆ.
ಆವಾಗ ವಿಷ್ಣು ಬಂದು ಅಂತ ಅವ್ರ ಮೇಲೆ ಹೊರಟೋಗ್ಬಿಡ್ತಾರೆ. ಅವ್ರ ಮೇಲೆ ಹೋಗಿ ಅಲ್ಲಿ ಹಿಮಾಲಯದಲ್ಲಿ ಅಲ್ಲಿ ಭೀಮ ಬಂದು ಅವ್ರನ್ನ ದರ್ಶನ ಮಾಡ್ತಾರೆ. ಅದಾದ್ಮೇಲೆ ಶಂಕರಾಚಾರ್ಯರು ಅವರು ಅಲ್ಲಿ ದರ್ಶನ ಮಾಡಿದ್ದಾರೆ. ಅಲ್ಲಿ ಶಂಕರಾಚಾರ್ಯ ವಿಗ್ರಹ ಇದೆ, ಭೀಮನ ವಿಗ್ರಹವೂ ಇದೆ. ತುಂಬಾ ಕಷ್ಟ ಕೇದಾರ್ನಾಥ್ ಮಾತ್ರ. ಮನುಷ್ಯ ವಯಸ್ಸಿರುವಾಗೆ ನೋಡ್ಬೇಕು. ಇನ್ನೊಂದು ಅಲ್ಲ ಎಲ್ಲರೂ ಬರ್ತಾರೆ. ಎಳೆ ಮಗುನೆಲ್ಲ ಎತ್ಕೊಂಡ್ ಬಂದಿಲ್ಲ ನೋಡಿದ್ವಿ ನಾನು. ಆಮೇಲೆ ವಯಸ್ಸಾದವರೆಲ್ಲ ಮೇಲೆ ಹತ್ಕೊಂಡು ಹೋಗ್ತಾರೆ. ಹತ್ಕೊಂಡು ಹೋಗೋರೆಲ್ಲ ಇದ್ದಾರೆ. ಎಷ್ಟು ಕಿಲೋಮೀಟರ್ ಅಂದ್ರೆ 25-26 ಕಿಲೋಮೀಟರ್ ಹೈಟ್ ಅಂದ್ರೆ ಸುಮ್ನೆ ನಮ್ ಬೆಂಗಳೂರಿಗೆ ಹೋಗೋ ತರ ಅಲ್ಲ, ಬರೀ ಬೆಟ್ಟನೆ. ಇದು ಈ ಕಡೆ ಬಿದ್ರೆ ಮುಗೀತಷ್ಟೇ, ಒಂದು ಡಾಟ್ ಕೂಡ ನಮ್ಗೆ ಕಾಣಲ್ಲ. ಆ ಕಡೆ ಬಿದ್ದರೂ ಕಾಣಲ್ಲ. ಇಷ್ಟೇ ಜಾಗ. ಡೋಲಿಲಿ ಹೋಗ್ಬೋದು, ಕುದುರೆಲಿ ಹೋಗ್ಬೋದು, ನಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ನಡ್ಕೊಂಡು ಹೋಗ್ತಾರೆ. ಮೇಲೆ ಟಾಟಾ ಸುಮೋ ಹೋಗೋಣ. ಹೆಲಿಕಾಪ್ಟರ್ ಇದೆ, ಬದ್ರಿನಾಥ್ ಹೋಗ್ಬೋದು. ಮೇಲೆ ಹೋಗೋದು ಬಂದು ಒಂದು ಇದು ಡೋಲಿನಲ್ಲಿ ಹೋಗ್ಬೋದು, ಇನ್ನೊಂದು ಕುದುರೆನಲ್ಲಿ ಹೋಗ್ಬೋದು, ಇನ್ನೊಂದು ಹೆಲಿಕಾಪ್ಟರ್ ಹೋಗ್ಬೇಕು. ಹೆಲಿಕಾಪ್ಟರಲ್ಲಿ ಹೋಗ್ಬೇಕು ಅಂದ್ರೆ ಅವ್ರು ಮೊದಲೇ ನಮ್ಗೆ ಬುಕ್ ಮಾಡ್ಕೊಬೇಕು. ನಾವು ಬುಕ್ ಮಾಡ್ಕೊಂಡು ವೆದರ್ ಕಂಡೀಷನ್ಸು, ವಾತಾವರಣದ ಸಂದರ್ಭಗಳು ಕರೆಕ್ಟ್ ಆಗಿದ್ರೆ ಕಳಿಸ್ತಾರೆ. ನಾವು ಹೋಗುವಾಗ ನಮ್ಗೆ ಹೆಲಿಕಾಪ್ಟರ್ ಬುಕ್ ಮಾಡಿದ್ರು, ಬಟ್ ಕ್ಯಾನ್ಸಲ್ ಆಗೋಯ್ತು. ನಾವೇನ್ ಮಾಡಿದ್ರೆ ಹೋಗುವಾಗ ಡೋಳಿನಲ್ಲಿ ಹೋದ್ರಿ. 3,000 ರೂಪಾಯಿ ಒಬ್ರು. ಅವಾಗ 3,000 4,000 ಹೋಗಕ್ ಮಾತ್ರ. ಆಮೇಲೆ ಅಲ್ಲಿ ಇಳಿಸ್ಬಿಟ್ಟು ಅಲ್ಲಿಂದ ಒಂದು ಬ್ಯಾಸ್ಕೆಟ್ ಅಲ್ಲಿ ನೇಪಾಲ್ ಅವ್ರು ಇರ್ತಾರೆ, ಅವ್ರು ನಮ್ಮನ್ನ ಹೊತ್ಕೊಂಡು ಹೋಗ್ತಾರೆ. ನಮ್ಗೆ ನಡಿಯಕ್ ಆಗಿಲ್ಲ ಅಂದ್ರೆ ಅದಕ್ಕೊಂದು 2,000. ಅಲ್ಲ ಬ್ಯಾಸ್ಕೆಟ್ ಹಿಂದ್ಗಡೆ ಬ್ಯಾಸ್ಕೆಟ್ ಇರ್ತಾರೆ, ನಮ್ ಹಿಂದ್ಗಡೆ ಕೂತ್ಕೊಂಡಿರ್ತಾರೆ. ಅವ್ರು ನಮ್ಮನ್ನ ಮೂಟೆ ಎತ್ಕೊಂಡು ಹೊತ್ಕೊಂಡು ಹೋಗ್ತಾರೆ. ಈ ತರ 4-5 ಗಾಡಿಗಳು. ಇವರು ನೇಪಾಲ್ ಅವರು. ಆಮೇಲೆ ಕುದುರೆ ಓಡಿಸ್ ಇದೆಲ್ಲ ಅವರೆಲ್ಲ ಮುಸ್ಲಿಮ್ಸು. ರಿಟರ್ನ್ ಬರುವಾಗ ನಾವು ಹೆಲಿಕಾಪ್ಟರ್ ಟಿಕೆಟ್ ಬುಕ್ ಮಾಡಿದ್ರೆ ಹೆಲಿಕಾಪ್ಟರ್ ಬರ್ಬೋದು. ಆವಾಗಲೂ ವೆದರ್ ಕಂಡೀಷನ್ಸ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಡೋಲಿ ಇಲ್ಲಾಂದ್ರೆ ಕುದುರೆ. ಆ ಕುದುರೆನಲ್ಲಿ ಕುದುರೆ ಅದು ಹೆಂಗಿರುತ್ತೆ ಗೊತ್ತಾ? ಹಿಂಗಿರುತ್ತೆ ದಾರಿ, ಸುಮ್ನೆ ಲೆವೆಲ್ ಆಗಲ್ಲ, ಇರಲ್ಲ, ಹಿಂಗಿರುತ್ತೆ. ಅದು ಎಷ್ಟು ಕುದುರೆಗಳು ಸತ್ತೋಗುತ್ತದೋ ಗೊತ್ತಿಲ್ಲ. ಆ ಕುದುರೆಗಳೆಲ್ಲ ಅಲ್ಲೆಲ್ಲ ಬಿದ್ದಿರುತ್ತೆ ಪಾಪ ಸತ್ತೋಗಿ. ಎಷ್ಟು ಕಷ್ಟಪಟ್ಟು ಆ ಕುದುರೆಗಳು ಹೋಗುತ್ತೆ ಅಂದ್ರೆ ನೋಡಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಆಮೇಲೆ ನಮ್ಗೆ ಪ್ರಾಣ ಬಿಟ್ಬಿಡ್ಬೇಕಲ್ಲಿ. ಪ್ರಾಣ ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು, ಇಲ್ಲ ನಾವು ಬರ್ಬೋದು, ಒಂದು ಉಳಿಬೋದು, ಇಲ್ಲಾಂದ್ರೆ ಭಗವಂತ ಹತ್ರ ಹೋಗ್ಬೋದು ಅಷ್ಟೇ. ಆ ತರ ನಾವು ಮಾಡಿದ್ದು. ಅದು ಇವಳು ರೂಪ ಬಂದು ಹಠ ಹಿಡಿದ್ಬಿಟ್ಲು, ಹೋಗ್ಲೇಬೇಕು ಕೇದಾರ್ನಾಥ್ಗೆ ಅಂತ. ಇದ್ರೆ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟೆ, ಇವ್ರ ಕೈಯಲ್ಲಿ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಆಮೇಲೆ ನಮ್ ಜೊತೆ ಇನ್ನೊಬ್ರು ಇದ್ರು ಬೆಂಗಳೂರಿನವರು. ಅವರು ಇವರೆಲ್ಲ ಅವ್ರ ಹೆಂಡತಿ, ಆಮೇಲೆ ಅವ್ರ ಹೆಂಡತಿ ಅವ್ರು ಹೋಗ್ಲೇಬೇಕು ಅಂತ ಅವ್ರು ಕೂತ್ಕೊಂಡ್ಬಿಟ್ರು. ಇವ್ರ ಕೈಯಲ್ಲಿ ಆಗ್ಲಿಲ್ಲ. ರಾಮಾನಂದ ರಾಯ್ ಬುಕ್ ಮಾಡಿದ್ರು, ಟಿಕೆಟ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಆಮೇಲೆ ಇವ್ರೇನ್ ಮಾಡಿದ್ರು, ಕೇದಾರ್ನಾಥ್ಗೆ ಹೋಗ್ಲೇಬೇಕು ಅಂತ ಹೇಳಿ ಇವ್ರು ಹಠ ಹಿಡಿದ್ಬಿಟ್ರು. ನಾನು ಹೋಗ್ಲೇ ಇಷ್ಟು ದೂರ ಬಂದು ನಾನು ಹೋಗಿರೋ ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲ, ನಾನು ನೋಡ್ಬೇಕು ಅಂತ ಕೂತ್ಕೊಂಡ್ಬಿಟ್ರು. ಸರಿ ನಿನ್ ಕೈಯಲ್ಲಿ ತಡಿಯಾಗ. ಆಮೇಲೆ ಆಕ್ಸಿಜನ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಯಾರೋ ಒಬ್ರು ಕೊಟ್ರು. ಆಕ್ಸಿಜನ್ ಸಿಲಿಂಡರ್ ಚಿಕ್ಕದಾಗಿ ಒಂದಿತ್ತು. ಒಬ್ರು ಕೊಡಲ್ಲ ಅನ್ಬಿಟ್ರು. ಇನ್ನೊಬ್ರು ಅವ್ರೇನ್ ಮಾಡಿದ್ರು, ನೀವು ತಗೊಂಡೋಗಿ ಪರವಾಗಿಲ್ಲ, ಯಾಕಂದ್ರೆ ಅವ್ರು ಹೋಗ್ಲಿಲ್ಲ, ನಮಗ್ ಕೊಟ್ರು. ನಾನು ಇವಳಿಗೆ ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬಿಡ್ತೆ ನಮ್ಗೆ. ಹೈ ಆಲ್ಟಿಟ್ಯೂಡ್ ಅಲ್ವಾ, ಹೋಗ್ತಾ ನಮ್ಗೆ ಬ್ರೀತಿಂಗ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕರ್ಪೂರ ಕೆಲವರು ಇಟ್ಕೊಂತಾರೆ, ಕೆಲವರು ನಮ್ಗೆ ಮೊದಲೇ ಚೆನ್ನಾಗಿ ಒಂದು ವೇಳೆ ಬ್ರೀತಿಂಗ್ ಏನೋ ಸ್ಟಾಪ್ ಆಗ್ಬಿಟ್ರೆ ಆಕ್ಸಿಜನ್ ಮತ್ತೆ ನಾವು ಪಂಪ್ ಮಾಡ್ಕೊಳಕ್ಕೆ ಹಂಗಂತ ಹೇಳ್ತಾರೆ. ಅದೆಲ್ಲ ದೊಡ್ಡ ವಿಷಯ, ಅದು ಹೇಳಕ್ಕಾಗಲ್ಲ ನಾವು. ಸೊ ಏನೋ ನಾವು ಹೋಗುವಾಗ ದರ್ಶನ ಆಗಿತ್ತು. ಆಮೇಲೆ ಏನಾಯ್ತು ಅಂದ್ರೆ ಹೋಗ್ತಾ ಫುಲ್ ಮಳೆ, ನೀನ್ ಹೇಳ್ದಂಗೆ ಫುಲ್ ಮಳೆ, ಒದ್ದೆ ಆಗ್ಬಿಡ್ತದೆ ಬಟ್ಟೆ. ನಾವು ಫಸ್ಟ್ ನಾರ್ಮಲ್ ಡ್ರೆಸ್ ಒಂದು ಹಾಕಂದ್ರೆ ಅದ್ಮೇಲೆ ರೈನ್ ಕೋಟು, ಅದ್ಮೇಲೆ ಜರ್ಕಿನ್ನು, ತಲೆಗೆ ಒಂದು ಇದು ಕ್ಯಾಪು, ಅದ್ರ ಮೇಲೆ ಒಂದು ಇದು ಕಾಲಿಗೆಲ್ಲ ಶೂಸು, ಈ ತರ ಎಲ್ಲ ಇದು ಪ್ಯಾಕಪ್ ಮಾಡ್ಕೊಂಡು ಹೋದ್ಮೇಲೆ ಚಳಿಗಿರಕ್ ಆಗ್ಲಿಲ್ಲ. ಅಲ್ಲಿ ರೂಮ್ ತಗೊಂಡಿದ್ರಿ, ಬ್ಲಾಂಕೆಟ್ ಇಷ್ಟು ದಪ್ಪ ಇದೆ, ಅದು ಇದರಲ್ಲಿ ಇದ್ದಂಗಿದೆ, ಫ್ರಿಡ್ಜ್ ಅಲ್ಲಿ ಇದ್ದಂಗಿದೆ, ಫ್ರಿಡ್ಜ್ಗಿಂತ ಓವರು ಅಷ್ಟು ಥಂಡಿ ಆಗಿದೆ. ಈ ಬೆಡ್ ನಾವು ಹಿಂಗ್ ಒದ್ಕೊಂಡ್ಬಿಟ್ರೆ ಕೂಡ ಏನ್ ಮಾಡಕ, ಅದೇ ಫುಲ್ ಥಂಡಿ ಆಗಿದೆ. ಆಮೇಲೆ ಬೇರೆ ಬಟ್ಟೆಗಳು ಹಾಕೊಂಡ್ರಿ, ಅದು ಆಗ್ಲಿಲ್ಲ. ಆಮೇಲೆ ನೈಟೇ ಒಬ್ಬನ ಕರ್ಕೊಂಡು ಹೋಗಿದ್ರಿ, ಅವ್ನಿಗೆ 6,000 ರೂಪಾಯಿ 7,000 ರೂಪಾಯಿ ರೆಡಿ ಮಾಡ್ಕೊಟ್ರು ಅವರು, ರಾಮಾನಂದ ರಾಯ್. ಅವನೆಲ್ಲ ರೆಡಿ ಮಾಡ್ಕೊಟ್ಟ. ಅವನೇನ್ ಮಾಡ್ದ, ಮಧ್ಯದಲ್ಲೇ ಕ್ಯೂನಲ್ಲಿ ನುಗ್ಗಿಸ್ಬಿಟ್ಟ ನಮ್ಮನ್ನ. ಅವ್ನಿಗೆ 6,000 7,000 ಕೊಟ್ರಿ. ಟೋಟಲ್ ಕೇದಾರ್ನಾಥ್ಗೆ ಹೋಗೋದಿಕ್ಕೇನೆ ನಮ್ಮಿಬ್ರಿಗೂ 40,000 ಆಯ್ತು, 25,000-40,000 ಆಯ್ತು. ಯಾಕಂದ್ರೆ ಇವ್ರ ಜೊತೆ ಹೋಗಿದ್ರೆ ನಮ್ಗೆ ಇದೆಲ್ಲ ಆಗ್ತಾ ಇರ್ಲಿಲ್ಲ. ಇವ್ರ ಜೊತೆ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವೇನ್ ಮಾಡಿದ್ವಿ, ನಾವೇ ಸೆಪರೇಟ್ ಆಗಿ ಹೋದ್ರಿ. ಕೆಲವರ ಒಂದು 3-4 ಜನ ಬ್ರಹ್ಮಚಾರಿ ನಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ನೈಟು ಇವ್ರಿಗೆ ಎಲ್ಲ ಕುದುರೆ ಎಲ್ಲ ಸಗಣಿ ಹಾಕ್ಬಿಟ್ಟಿರುತ್ತೆ. ಎಲ್ಲ ಕಡೆ ಕುದುರೆಗಳು ಸಗಣಿ ಆಗ್ಬಿಟ್ಟಿರುತ್ತೆ. ಹೋಗ್ಬೋದು, ಜಾರ್ತದೆ.
ತುಂಬಾ ಜಾರ್ತದೆ. ತುಂಬಾ ಜಾಸ್ತಿ. ಹೋಗು. ಕೋಲ್ ಕೊಡ್ತಾರೆ. ಕೋಲ್ ಒಂದು ಕೊಡ್ತಾರೆ, ಏನ್ ಕೋಲ್ ಕೊಟ್ರೆ ನಾವು ಜಾರ್ತದೆ, ಜಾರ್ತಿದೆ. ತುಂಬಾ ಜಾರ್ತದೆ. ಯಾಕಂದ್ರೆ ಕುದುರೆಗಳು ಗಲೀಜು ಮಾಡ್ಬಿಡುತ್ತೆ. ಹೋಗ್ತಾ ಹೋಗ್ತಾ ಬೇಕಾದಷ್ಟು ಕುದುರೆಗಳು, ಆ ಕುದುರೆ ಅವನು ಇವನ್ನ ತಳ್ತಾನೆ, ಡೋಣಿ ಅವನ್ನ ಅವ್ನು ತಳ್ಕೊಂಡು ಹೋಗ್ತಾನೆ, ಬಾಜು ಅಂತ ತಳ್ಕೊಂಡು ಹೋಗ್ತಾ ಇರ್ತಾನೆ. ಗೊತ್ತಿಲ್ಲ, ಎಲ್ಲ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇರ್ಬೋದು. ಏನಾಗ್ಲಿ ಪರವಾಗಿಲ್ಲ ಅಂತ ಹೇಳಿ ಹೋಗ್ಬಿಡ್ಬೇಕು. ಹೋದ್ಮೇಲೆ ಆಯುಸ್ ಗಟ್ಟಿ ಇದೆಯೋ ಭಗವಂತನ ಹತ್ರ ಹೋಗೋಕೆ ರೆಡಿ ಆಗಿದ್ರೆ ಹೋಗ್ಬಿಟ್ಟು. ನಮ್ ಜೊತೆ ಹೋದ ಒಬ್ರು ದೇಶಿ ಮಠಲ್ಲೇ ಹೋಗ್ಬಿಟ್ರು. ಅವ್ರಿಗೆ ಮೊದಲೇ ಆಪರೇಷನ್ ಆಗಿತ್ತು, ಆದ್ರೂ ಬಂದ್ರು. ನಾನು ಪರವಾಗಿಲ್ಲ ಹೋದ್ರೆ ಕ್ಷೇತ್ರದಲ್ಲೇ ಹೊರಟೋಗ್ತೀನಿ ಅಂತ ಬಂದ್ಬಿಟ್ರು. ಅವ್ರು ಸತ್ತೋಗ್ಬಿಟ್ರು. ಅವರು ಅಲ್ಲೇ ದೇಹ ಬಿಟ್ಬಿಟ್ರು. ಅವರು ಅವ್ರ ಹೆಂಡತಿ ಡಿವೋಟಿ, ಜಪ ಮಾಡ್ಕೊಂಡು ಒಳ್ಳೆ ಡಿವೋಟಿ ಮಾತಾಜಿ, ಪಾಪ ತುಂಬಾ ಒಳ್ಳೆಯವರು. ಅವರು ತುಂಬಾ ಸೇವೆ ಮಾಡಿದ್ರು ಗಂಡನ್ಗೆ ಬದುಕಿಸ್ಬೇಕು ಅಂತ. ಆಗ್ಲಿಲ್ಲ. ಅಲ್ಲೇ ದೇಶಿ ಮಠದಲ್ಲೇ ಅವ್ರನ್ನ ಅಲ್ಲೇ ಬರಿ ಮಾಡ್ಬಿಟ್ಟು ಅಲ್ಲೇ ಸಂಸ್ಕಾರ ಆಗೋಯ್ತು ಅವ್ರಿಗೆ. ಅವ್ರ ಅಪ್ಪ ಅವ್ರ ಅಣ್ಣ ಅವರ ಮಕ್ಕಳ ಬಂದ್ರು, ಅಲ್ಲೇ ಅವ್ರನ್ನ ಕರೆದು ಅಲ್ಲೇ ದೇಶಿ ಮಠಲ್ಲಿ ಇದು ಮಾಡ್ಬಿಟ್ರು. ಅಲ್ಲಿ ದೇಶಿ ಮಠ ಬಂದು ಅಲ್ಲೇ ಒಂದು ವಿಷ್ಣು ಟೆಂಪಲ್ ಐತೆ, ಅದು ಬಂದು 108 ದಿವಿದೇಶ, ಅದೊಂದು ದಿವಿದೇಶ. ಅಲ್ಲೇ ಅವ್ರು ಇದಾಗ್ಬಿಟ್ರು. ಒಳ್ಳೆ ಇದಾಯ್ತು. ಆದ್ರೆ ಒಳ್ಳೆ ಇದ್ರಾಗಿದ್ರು. ಬಟ್ ತುಂಬಾ ಅವ್ರಿಗೆ ಆಪರೇಷನ್ ಆಗಿ ಬಂದ್ಬಿಟ್ರು. ಅದೇ ತಪ್ಪು ಮಾಡಿದ್ರು. ಬರಬಾರ್ದಾಗಿತ್ತು ಅವರು. ಎಲ್ಲೋ ಅದು ಒಂದು 2 ತಿಂಗಳ ಮುಂದೆನೆ ಇದಕ್ಕೆ ಹೋಗಿದ್ರು ಅವರು, ಏನೋ ಕ್ಯೂವೈಟ್ಗೋ ಎಲ್ಲೋ ಹೋಗಿದ್ರು. ಹೋಗ್ಬಿಟ್ಟು ಹಂಗೆ ವಾಪಸ್ ಬಂದ್ಬಿಟ್ರು. ಇವ್ರು ಹೇಳಿದ್ರು ಏನಾದ್ರು, ಇವ್ರು ಮೊದಲೇ ಹೇಳ್ಬಿಡ್ತಾರೆ ಎಲ್ಲ. ರಾಮಾನಂದ ಬಂದು ಫುಲ್ ಸ್ಟ್ರಿಕ್ಟು, ಮೊದಲೇ ಹೇಳ್ಬಿಡ್ತಾರೆ ನಿಮ್ಮ ಕಂಡೀಷನ್ಸ್ ನೀವು ನೋಡ್ಕೊಳ್ಳಿ, ಈ ಥರ ಇರುತ್ತೆ ಅಂತ. ಚಾರ್ಧಾಮ್ಗೆಲ್ಲ ಹೋಗುವಾಗ ಅವ್ರ ಇಷ್ಟ ಅದು. ಎಲ್ಲರಿಗೂ ಫಸ್ಟೇ ನಂಬರ್ಸ್ ಎಲ್ಲ ಕೊಟ್ಬಿಡ್ಬೇಕು. ನಮ್ಮ ರಿಲೇಷನ್ಸ್ ನಂಬರ್ಗೆ, ನಮ್ಮ ಇವ್ರ ನಂಬರ್ಗೆಲ್ಲ ಕೊಟ್ಬಿಡ್ಬೇಕು. ಯಾಕಂದ್ರೆ 1 ನಂಬರ್ ಕೊಟ್ರೆ ಆಗಲ್ಲ. ಆಮೇಲೆ ಅವ್ರು ಬರ್ಸ್ಕೊಂಡ್ಬಿಡ್ತಾರೆ, ಡಾಕ್ಯುಮೆಂಟ್ ತರ ಬರ್ಸ್ಕೊಂಡ್ಬಿಡ್ತಾರೆ. ನಮ್ಗೆ ನಾವ್ ಯಾವ ಜವಾಬ್ದಾರಿ, ಯಾಕಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅವ್ರೇನು ಶಿವನ್ ಹಂಗೆ ಶಿವ ವಿಷ್ಣು ಇಬ್ರು ಬಂದ್ಬಿಡ್ತಾರೆ. ನೀನು ಭಕ್ತನ ಕರ್ಕೊಂಡ್ ಬಂದಿದ್ಯಪ್ಪ, ನಾನು ಅವ್ರು ಕಾಪಾಡ್ತೀನಿ ಅಂತ ಅವ್ರು ಕಾಪಾಡಲ್ಲ. ಅಂತ ಶುದ್ಧ ಭಕ್ತಿಲಿ ನಾವ್ ಇಲ್ವಲ್ಲ. ಅದಕ್ಕೆ ನಾವ್ ಏನು ಮಾಡಕ್ಕಾಗಲ್ಲ. ಅದು ಹೋಗಿ ಬಂದಿದೆ ದೊಡ್ಡ ಭಗವಂತನ ಕೃಷ್ಣನ ದಯ, ಶಿವನ ಕರುಣೆ, ಮಹಾವಿಷ್ಣು ವೈಷ್ಣವ್ರ ಕರುಣೆ. ಅದ್ ಹೆಂಗ್ ಹೋಗ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಬರೋದಂತೂ ಗ್ಯಾರಂಟಿ ಇಲ್ಲ, ಗ್ಯಾರಂಟಿನೇ ಇಲ್ಲ ನನಗೆ. ನಾನ್ ಜಪ ಮಾಡ್ಕೊಂಡೇ ಹೋಗ್ಬಿಟ್ಟೆ. ಬದ್ರಿನಾಥಲ್ಲೂ ಅಷ್ಟೇ. ಬದ್ರಿನಾಥನು ಅಷ್ಟೇ, ಅದು ಅಷ್ಟೇ. ಅಲ್ಲಿ ಬದ್ರಿನಾಥಲ್ಲಿ ಏನಂದ್ರೆ ಇರೋ ಜಾಗದಲ್ಲಿ ಚಳಿ ಥಂಡಿ ವಿಪರೀತ. ಆದ್ರೆ ಇದು ಹೋಗಕ್ಕೆ ಆಗಲ್ಲ, ತುಂಬಾ ಕಷ್ಟ. ಬರೀ ನಾಮ ಹೇಳ್ಕೊಂಡು ಹೋದ್ರೆ ಏನಾಗಲ್ಲ. ಅಲ್ಲ ಅದು ಅದು ವಯಸ್ಸಾದ್ಮೇಲೆ ಹೋಗೋದು ಒಳ್ಳೇದಲ್ಲ. ಹೋದ್ರೇನೆ ನಾವು ಭಗವಂತನ ಹತ್ರ ಹೋಗ್ಬೇಕು ಅಂತೇನಿಲ್ಲ. ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಏನು ಬೇಡಪ್ಪ ಸಾಕು, ಭಗವಂತನ ಹತ್ರ ಹೋದ್ರೆ ಸಾಕು. ಇಂಥದೆಲ್ಲ ನಾವು ಮಾಡ್ಬೇಕಾಗಿ ಬರುತ್ತೆ ಭಕ್ತಿ ಸೇವೆಯಲ್ಲಿ. ಇದೆಲ್ಲ ಒಂದು ಭಾಗ, ಭಕ್ತಿ ಸೇವೆನಲ್ಲಿ ಇದು ಒಂದು ಭಾಗ. ನಮ್ಮ ತಾಯಿ ಎಲ್ಲಾ ಕಡೆ ಹೋಗ್ಬಿಡ್ತಾರೆ. ಇನ್ನೊಂದು ಉತ್ತರಾಖಂಡ ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್. ಏನಂದ್ರೆ ಅಲ್ಲಿ ಬರೀ ತಪಸ್ಸೆ ಮಾಡೋರೆಲ್ಲ ಹೆಂಗಿರ್ತೀರ ಅಂತ ನೋಡ್ಬೋದು. ಅಲ್ಲಿ ಇರೋರೆಲ್ಲ ಹೆಂಗಿರ್ತಾರ ಅಂತ ಗೊತ್ತಿಲ್ಲ. ಹೋದವ್ರಿಗೆಲ್ಲರಿಗೂ ಜ್ವರ, ಕೆಮ್ಮು, ಎಲ್ಲರಿಗೂ ಕಾಯಿಲೆ, ಕೊರೋನಾ ಬೇರೆ ಅವಾಗ. ಎಲ್ಲ ಇದೆ ಅವತ್ತು. ಅವ್ರು ಎಲ್ಲೂ 4 ಬಸ್ ನಾವು ಹೋಗಿದ್ದು. ಇವ್ರು ಹೋಗಿದಾರ, ಜೈಪಾಲ್ ಹೋಗಿದಾರ. ಅವ್ರು ಎಲ್ಲ ಬಿಡಲ್ಲ, ಯಾವ್ದು ಬಿಡಲ್ಲ. ಈ ತರ ಇದೆಲ್ಲ. ಆಮೇಲೆ ಆ ಕೇದಾರ್ನಾಥ್ ಹೋಗ್ಬಿಟ್ಟು ಸಾಕಪ್ಪ, ಇನ್ನು ಮುಕ್ತಿನಾಥ್ ಒಂದು ನೋಡಿದ್ರೆ ಸಾಕು ಅಂತ ಸುಮ್ಮನೆ ಆಗ್ಬಿಟ್ರಿ. ಅವ್ರು ಮುಕ್ತಿನಾಥ್ ಕೊಟ್ಟಿದ್ದೆ ಪ್ರಭು, ಇನ್ನ ಕೊಟ್ಟಿಲ್ಲ. ಬಂದು 3 ದಿನ ಯಾರ ಹತ್ರ ಕೊಟ್ಟಿದ್ದು? ಅದೇ ಇವನೇ ಡಿವೋಟಿನಾ? ಡಿವೋಟಿ ಅಲ್ಲ, ಭಕ್ತರಲ್ಲ ಅವರು. ಇಲ್ಲಿ ಟೂರ್ ಆಗ್ತಾರೆ ನೋಡ್ರಿ, ಕೆರೆ ಬೀದಿದ್ದಾರೆ. ಹಂಗೆಲ್ಲ ಹೋಗಲ್ಲ ಪ್ರಭು ಅವ್ರ ಹತ್ರ ಎಲ್ಲ. ಇಲ್ಲ, ಅದೇನು ಹೋಗ್ಬೇಕು ಅಂತ ಇಂಥ ಜಾಗದಲ್ಲಿ ನಾವು ಸೆಪರೇಟ್ ಆಗಿ ಹೋಗಕ್ಕಾಗಲ್ಲ. ಇನ್ನೊಂದೇನಂದ್ರೆ ನಾವು ಬೇರೆ ಬೇರೆ ಹೋಗಕ್ಕಾಗಲ್ಲ. ಯಾರಾದ್ರೂ ಆರ್ಗನೈಸ್ ಮಾಡ್ತಾರಲ್ಲ ಅವ್ರ ಕಡೆ. 200 ಜನ ಹೋಗಿದ್ದು. ನೀವು ಕೇದಾರ್ನಾಥ್ ಹೋಗಕ್ಕಾಗ್ಲಿಲ್ಲ ಅಲ್ಲ? ಬರೋ ದಾರಿಲಿ ಇನ್ನೊಂದ್ ಏನ್ ಗೊತ್ತಾ, ಅಲ್ಲಿ ಎಲ್ಲ ಜಾಮ್ ಆಗ್ಬಿಡುತ್ತೆ. ಪ್ರಾಣ ಎಲ್ಲ ಯಾರು ಪ್ರಾಣ ಕೇರೆ ಮಾಡಲ್ಲ ಅವರು. ಬೇಕಾದಷ್ಟು ಜನ. ಅಕ್ಷಯ ತೃತೀಯ ದಿನ ಓಪನ್ ಆಗುತ್ತೆ, ದೀಪಾವಳಿ ದಿನ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮಲ್ಲಿ ಹೆಂಗ್ ಬರ್ತಾರಂದ್ರೆ ತಿರುಪತಿಗಿಂತ ಜಾಸ್ತಿ ಬರ್ತಾ ಇರ್ತಾರೆ. ಹೌದಾ? ಹೌದಾ? ಅಮರನಾಥ ಅವ್ರ ಜೊತೆ ಇನ್ನೊಂದು ವೈರಾಗ್ಯ ತರಿಸ್ಕೋಬಹುದು. ಈ ತರ ಹೋಗೋಗಿದ್ದ ನಮ್ಗೆ ಈ ಭೌತಿಕ ಬಂಧನದಿಂದ ಬೇಡಪ್ಪ, ನನ್ಗೆ ಅಲ್ಲೋಗಿ ಭಗವಂತನ ಸೇವೆ ಮಾಡ್ಕೊಂಡು ಅಲ್ಲೇ ಹೋಗ್ಬಿಟ್ರೆ ಕೂಡ ಸಾಕಪ್ಪ ಅಂತ ಒಂದು ವೈರಾಗ್ಯ ಬಂದ್ಬಿಡುತ್ತೆ. ಅಂತ ಒಂದು ಭಕ್ತರ ಜೊತೆ ಹೋಗ್ಬೇಕು. ಸುಮ್ನೆ ಏನೋ ಈ ಪಿಕ್ನಿಕ್ ಟೂರ್ ತರ ಎಲ್ಲ ಹೋದ್ರೆ ವೇಸ್ಟ್. ಅವ್ರು ಸುಮ್ನೆ ಅಲ್ಲೋಗಿ
ರಾಮೇಶ್ವರ ಪದ ಕೂಡ ಸರ್ವೇಶ್ವರಂ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಆ ಮಾತುಗಳೇ ಬರೀ ಮಾತುಗಳೇ, ಬರೀ ಅದೇ ಮಾತುಗಳು. ಭಗವಂತ ಏನ್ ಅಷ್ಟೊಂದು ಚೆನ್ನಾಗಿ ನೋಡ್ಸೋದಲ್ಲ, ಅವರು ದುಡ್ಡುಗೋಸ್ಕರ ಮಾಡೋದು ವ್ಯಾಪಾರ. ಆಯ್ತಾ ಬನ್ನಿ ಟೈಮ್ ಹೇಳ್ಬಿಡ್ತಾರೆ, ಆ ಟೈಮಿಂದ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇವ್ರ ಜೊತೆ ಭಕ್ತರ ಜೊತೆ ಹೋದ್ರೆ ಅದ್ರ ಬಗ್ಗೆ ಎಲ್ಲ ವರ್ಣನೆ ಕೊಡ್ತಾರೆ, ನಿಧಾನ ಅರ್ಥ ಮಾಡ್ತಾರೆ. ಬುಕ್ ಮಾಡ್ಕೊಂಡು ಮೈಸೂರಿಂದ. ಸೊ ಈ ತರ ಇಲ್ಲಿ ನಾವು ಏನಕ್ಕೋಸ್ಕರ ಇದು ಬಂತ ಅರ್ಥ ಆಗಿಲ್ಲ. ನಿಯಮಿತ ಕರ್ಮ. ಸೊ ನಮ್ಮ ಕರ್ಮ ಯಾವ ತರ ಇರ್ಬೇಕಂದ್ರೆ, ಇದು 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಜ್ಞಾರ್ಥಾತ್ ಕರ್ಮನೋ ಅಂತ. ನೀನು ಏನು ಕರ್ಮನಾದ್ರೂ ಮಾಡು ಪರವಾಗಿಲ್ಲ, ಆದ್ರೆ ಯಾರಿಗೋಸ್ಕರ ಮಾಡು? ನನಗೋಸ್ಕರ ಮಾಡು. ಯಜ್ಞ ಅಂದ್ರೇನೆ ನಾನು ಅಂತ ಅರ್ಥ, ವಿಷ್ಣು ಅಂತ ಅರ್ಥ. ಯಜ್ಞಾಧಿಪತಿ ಅವ್ರಿಗೆ ಹೆಸರು. ಯಜ್ಞ ಅಂದ್ರೆ ನೀನು ಏನೇ ಯಜ್ಞಗಳು ಮಾಡು, ಏನೇ ಸ್ಯಾಕ್ರಿಫೈಸ್ ಮಾಡು, ಏನೇ ಹೋಮಗಳು ಮಾಡು, ನನಗೋಸ್ಕರ ಮಾಡು, ಬೇರೆ ಯಾರಿಗೋಸ್ಕರ ಮಾಡಬೇಡ. ನನಗೋಸ್ಕರ ಮಾಡೋದ್ರಿಂದ ನಿನಗೇನಾಗುತ್ತೆ? ನಿನಗೆ ಕರ್ಮ ಬಂಧನದಿಂದ ನೀನು ಬಿಡುಗಡೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಭೌತಿಕ ಪ್ರಪಂಚದಲ್ಲಿ ಇದು ಈ ಬದ್ಧಾತ್ಮಗಳು ಏನು ಮಾಡ್ತಾರೆ ಅಂದ್ರೆ, ಪರಿಶೀಲನೆ ಮಾಡಿ 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 ಜನ್ಮಗಳು ತಗೊಳ್ತಾನೆ ಇರ್ತಾರೆ ಹೊತ್ತು ಮಾಡೋದಿಲ್ಲ, ಕಾರ್ಯ ಮಾಡಲ್ಲ, ಯಾವ ಕಾರ್ಯನೂ ಮಾಡಲ್ಲ. ಈ ಜ್ಞಾನಿಗಳು ಏನು ಮಾಡ್ತಾರೆ, ಅವ್ರಿಗೆ ಈ ಜ್ಞಾನ ಪಡ್ಕೊಂಡ್ಮೇಲೆ ಏನು ಅರ್ಥ ಮಾಡ್ಕೊತಾರೆ ಅಂದ್ರೆ, ಈ ಭೌತಿಕ ಪ್ರಪಂಚ ಇದು ತಾತ್ಕಾಲಿಕವಾದದ್ದು, ಶಾಶ್ವತವಾದ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ತಿಳ್ಕೊಂಡು ಇನ್ನೇನು ತಿಳ್ಕೊಂತಾರೆ ಅಂದ್ರೆ, ಆತ್ಮ ಶಾಶ್ವತವಾದದ್ದು, ದೇಹ ಶಾಶ್ವತ ಅಲ್ಲ, ಇದು ತಿಳ್ಕೊಂಡ್ಬಿಡ್ತಾರೆ. ಇದು ತಿಳ್ಕೊಂಡು ಯೋಚನೆ ಮಾಡ್ಕೊಂಡೇ ಇರ್ತಾರೆ ಹೊತ್ತು ಅದನ್ನು ಮುಂದುವರ್ಸಲ್ಲ. ಇದು ಮುಂದುವರ್ಸಕ್ಕೆ ಏನಾಗುತ್ತೆ ಅಂದ್ರೆ, ಜನ್ಮ ತಗೊಂತಾನೆ ಇರ್ತಾರೆ. ಇನ್ನೊಂದು ಜನ್ಮ ತಗೊಂಡು ಮುಕ್ತಿ ಪಡೆಯೋದಕ್ಕೆ ಅವ್ರು ಏನು ಮಾಡಲ್ಲ, ಇದನ್ನೇ ನೋಡ್ಕೊಂಡೇ ಇದ್ಬಿಡ್ತಾರೆ. ಇದು ನೋಡೋದಕ್ಕೆ ಎಷ್ಟೋ ಲಕ್ಷಾಂತರ ಜನ್ಮ ಆಗ್ಬಿಡುತ್ತೆ. ಹೆಂಗೆ ಅಂದ್ರೆ, ಅದು ಅರ್ಥ ಮಾಡ್ಕೊತಾರೆ, ಜ್ಞಾನನೂ ಪಡಿತಾರೆ. ಜ್ಞಾನ ಪಡ್ಕೊಂಡು ಈ ಜ್ಞಾನ ಪಡೆಯೋದಕ್ಕೆ ಎಷ್ಟೋ ಇದಾಗುತ್ತೆ, ಎಷ್ಟೋ ಜನ್ಮಗಳಾಗ್ಬಿಡುತ್ತೆ. ಬಹುನಾಂ ಜನ್ಮನಾಮ್ ಅಂತೆ. ಎಷ್ಟು ಜನ್ಮಗಳಾಗುತ್ತೆ ಗೊತ್ತಿಲ್ಲ, ಅಷ್ಟೊಂದು ಜನ್ಮಗಳಾಗುತ್ತಂತೆ. ಜನ್ಮ ಮೃತ್ಯು ಇದು ನಾವು ಚಕ್ರ, ಈ ಚಕ್ರದಲ್ಲಿ ನಾವು ಸುತ್ತನೇ ಇರ್ತೀವಿ. ಸುತ್ಕೊಂಡು ಯಾವಾಗ ಅಂದ್ರೆ, ಬಹುನಾಂ ಜನ್ಮನಾಮ್ ಅಂತೆ. ಜ್ಞಾನವಾನ್ ಮಾಂ ಪ್ರಪದ್ಯಂತೆ. ಜ್ಞಾನ ಎಲ್ಲ ಪಡೆದು ಆವಾಗ ಪ್ರಪದ್ಯ ಅಂದ್ರೆ ಶರಣಾಗತಿ ಆಗೋದು. ಆವಾಗ ಶರಣಾಗತಿ ಆಗ್ತೀರಿ. ಯಾವಾಗ? ಲಕ್ಷಾಂತರ ಜನ್ಮ ಆದ್ಕೊಂಡ್ಮೇಲೆ. ಬಹುನಾಂ ಎಷ್ಟೋ ಲಕ್ಷಾಂತರ ಜನ್ಮ ಆದ್ಮೇಲೆ ಇದು ಏನು ಪ್ರಪದ್ಯಂತಿ ಭಗವಂತರಿಗೆ ಶರಣಾಗತಿ ಆಗಿ ವಾಸುದೇವ ಸರ್ವಮಿತಿ, ಎಲ್ಲ ಭಗವಂತನೇ, ವಾಸುದೇವನೇ ಎಲ್ಲ ಕಾರಣ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಎಷ್ಟೋ ವರ್ಷಗಳು, ಎಷ್ಟೋ ವರ್ಷ ಅಲ್ಲ, ಎಷ್ಟೋ ಜನ್ಮಗಳಾಗ್ಬಿಡುತ್ತೆ. ಇದರಲ್ಲೇ ಕಾಲ ಕಳೆದೋಗ್ಬಿಡ್ತೀವಿ ನಾವು. ಆಮೇಲೆ ಏನ್ ಮಾಡ್ತೀರಿ, ಇನ್ನೊಂದು ಜನ್ಮ ತಗೊಂತೀರಿ. ಇದೆಲ್ಲ ಪರಿಶೀಲನೆ ಮಾಡ್ಕೊಂಡೇ ಇದ್ಬಿಡ್ತೀವಿ. ಏನಾಗುತ್ತೆ, ಇನ್ನೊಂದ್ಸಲ ಕರ್ಮದಲ್ಲಿ ಬಿದ್ದೋಗ್ಬಿಡ್ತೀರಿ. ಕರ್ಮ ಬಂದಲ್ಲಿ ಬಿದ್ದೋಗ್ಬಿಟ್ಟು ಮತ್ತೆ ಜನ್ಮ ತಗೊಂತೀವಿ. ಇದೇ ಆಗ್ತಾ ಇರೋದು ಇವಾಗ. ಆ ಪಾಪ್ಯುಲೇಷನ್ ಅಲ್ಲಿ ಆಕ್ಚುಲ್ ಆಗಿ ಏನಿಲ್ಲ, ಜನಸಂಖ್ಯೆ ಅದೇ ಜನಸಂಖ್ಯೆ ಇದೆ. ಸುಮ್ಮನೆ ಇವ್ರು ರಾಜಕೀಯ ನಾಯಕರು ಪಡ್ಕೊಂತ ಅಷ್ಟೇ. ಜನಸಂಖ್ಯೆ ಜಾಸ್ತಿ ಆಗಿ ಜನಸಂಖ್ಯೆ ಏನು ಆಗಲ್ಲ, ಇದೇ ಜನಸಂಖ್ಯೆ ಮತ್ತೆ ರೊಟೇಷನ್ ಹಿಂಗೆ. ಇವಾಗ ನಮ್ಗೆಲ್ಲ ಹೆಂಗೆ ಸಂಬಂಧ ಇದೆಯೋ ಅದೇ ಸಂಬಂಧನೇ ನೆಕ್ಸ್ಟ್ ಜನ್ಮ ಹುಡ್ತಾರೆ, ತಿರ್ಗಾ ಅವ್ರು ಹುಡ್ತಾರೆ, ತಿರ್ಗಾ ಇವ್ರು ಹುಡ್ತಾರೆ. ಕರ್ಮ ಮಾಡ್ಕೊಂಡು ಮತ್ತೆ ನಾವು ಜನ್ಮ ತಗೊಂತಾನೆ ಇರ್ತೀರ ಹೊತ್ತು ಯಾವ್ದು ಜನಸಂಖ್ಯೆ ಜಾಸ್ತಿನೂ ಆಗಲ್ಲ. ಅವರೇ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ ಎಲ್ಲರೂ ಅಲ್ಲಿ ಹೋಗ್ಬೇಕು, ಪರಮಗತಿ ಹೊಂದಿದ್ರೆ ಆವಾಗ ಜನಸಂಖ್ಯೆ ಕಡಿಮೆ ಆಗುತ್ತೆ. ಅದು ಆಗಲ್ಲ, ಹೋಗಲ್ಲ. ಯಾರೋ ಕೆಲವು ಜನ ಮಾತಾನೆ. ಅದಕ್ಕೆ ಮನುಷ್ಯ ನಾಮ್ ಸಹಸ್ರೇಶು ಕಶ್ಚಿತ್ ಜಗತಿ ಸಿದ್ಧೆ ಅಂತ ಭಗವಂತ ಹೇಳಿದ. ಯಾರೋ ಸಾವಿರಾರು ಜನದಲ್ಲಿ ಯಾರೋ ಒಬ್ಬರು ಈ ಭಕ್ತಿ ಸೇವೆಗೆ ಬರ್ತಾರೆ. ಆ ಸಾವಿರಾರು ಜನರಲ್ಲಿ ಯಾರೋ ಲಕ್ಷಾಂತರ ಜನ, ಆ ಲಕ್ಷಾಂತರ ಜನರಲ್ಲಿ ಯಾರು ಭಕ್ತಿ ಸೇವೆಗೆ ಬರ್ತಾರೋ ಆ ಭಕ್ತಿ ಸೇವೆ ಮಾಡಿದ್ರೆ ಯಾರೋ ಒಬ್ಬರು ಮಾತ್ರ ನನ್ನ ಅರ್ಥ ಮಾಡ್ಕೊಂತಾರೆ. ಅಷ್ಟೊಂದು ಜನದಲ್ಲಿ ಯಾರೋ ಒಬ್ಬರು ಮಾತ್ರ ನನ್ನ ಹತ್ರ ಬರ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅವರೇ ಹೇಳ್ತಾ ಇದ್ದಾರೆ. ಅದೇ ಇಲ್ಲ ಆಗಿರೋದು, ಇನ್ನೇನಿಲ್ಲ. ಅದೇ ಇಲ್ಲಿ ನನಗೋಸ್ಕರ ನೀವು ಮಾಡೋದ್ರಿಂದ ನಿಮ್ಗೆ ನೀವು ಯಾವಾಗಲೂ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳಲ್ಲ ಅಂತ ಕೃಷ್ಣ ಇದು ಹೇಳ್ತಾ ಇದ್ದಾರೆ. 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನೀವು ಯಾವುದೇ ಒಂದು ಕರ್ಮ ಮಾಡಿದ್ರೂ ನಾನು ಇಲ್ದಿರ ನೀವು ಕರ್ಮ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ಬೇಕಾದ್ರೆ ನಾನಿಲ್ಲದೆ ನೀವು, ಯಾಕಂದ್ರೆ ಆ ಯಜ್ಞಕುಂಡ ಏನು ಅಂದ್ರೆ ವಿಷ್ಣು ಬಾಯಿ. ಅದು ಆ ವಿಷ್ಣುವನ ತಾಮರ ಬಾಯಿಗೆ ನಾವೆಲ್ಲ ಒಂದು ಏನಂತ ಹೇಳೋದು, ಆ ಯಜ್ಞದ ಇದು ಸಂವಿಧಾನಗಳೆಲ್ಲ ಕೊಡ್ತಾ ಇದ್ವಿ, ಆ ವಸ್ತುಗಳೆಲ್ಲ ಕೊಡ್ತಾ ಇದ್ವಿ. ಅದಕ್ಕೇನೇನು ಬೇಕೋ ಅದೆಲ್ಲ ಯಜ್ಞದ ಇದು ಕುಂಡ ಇದೆಯಲ್ಲ, ಆ ಯಜ್ಞ ಕುಂಡ ಬಂದು ವಿಷ್ಣುವನ ಬಾಯಿ. ಆ ವಿಷ್ಣು ಬಾಯಿಗೆ ನಾವೆಲ್ಲ ಅರ್ಪಣೆ ಮಾಡ್ತಾ ಇದ್ವಿ. ಅವ್ರಿಗೆ ನಾವು ಅರ್ಪಣೆ ಮಾಡಿಕೊಂಡು ಆ ಯಜ್ಞ ಮಾಡ್ತೀವಿ ನಾವು. ಸೊ ಅವ್ರನ್ನ ಸಂತೃಪ್ತಿ ಮಾಡೋದಕ್ಕೋಸ್ಕರನೇ ಅದು ಯಜ್ಞ ಮಾಡೋದು. ಅದಕ್ಕೆ ಅವ್ರಿಗೆ ಯಜ್ಞಾಧಿಪತಿ ಅಂತ ಹೆಸರು ವಿಷ್ಣುಗೆ.
ಸೊ ಇನ್ನೊಂದು, ನೀನು ಏನು ಕರ್ಮ ಮಾಡ್ತೀಯೋ ನನಗೋಸ್ಕರ ಮಾಡು, ಬೇರೆ ಯಾರಿಗೋಸ್ಕರ ಮಾಡಬೇಡ ಅಂತ ಹೇಳ್ತಾರೆ. ನೋ ನೀಡ್ ಆಫ್, ಅದಕ್ಕೆ ಹೇಳ್ತಾರೆ, ನೀನು ಯಾವುದೇ ಥರವಾದ ಭಿಕ್ಷೆ ಎತ್ಕೊಳಕ್ಕೆ ಹೋಗ್ಬೇಡ ಅರ್ಜುನ, ನನ್ನ ಸಂತೃಪ್ತಿ ಮಾಡೋದಕ್ಕೆ ನೀನು ಮಾಡ್ಬೋದು, ಅದರಿಂದ ನಿನಗೆ ಯಾವುದೇ ಒಂದು ಕರ್ಮ ಬರಲ್ಲ. ನೀನು ಮತ್ತೆ ಇನ್ನೊಂದು ನನಗೋಸ್ಕರ, ನನ್ನ ಸಂತೃಪ್ತಿ ಮಾಡೋದಕ್ಕೋಸ್ಕರ, ಈಗ ಒಬ್ಬ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿನ ಒಬ್ಬ ಮ್ಯಾನೇಜರ್ ಅಲ್ಲ, ಅವನು ಯಾವುದೋ ವರ್ಕರಾಗಿ ಸೇರ್ಕೊಂಡ್ತಾನೆ. ವರ್ಕರಾಗಿ ಸೇರ್ಕೊಂಡು ಏನು ಮಾಡ್ತಾನೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಜನಪ್ರಿಯ ಹೊಂದುತ್ತಾನೆ ಆ ಫ್ಯಾಕ್ಟ್ರಿನಲ್ಲಿ. ಎಲ್ಲರ ಹತ್ರನೂ ಇವನಿದ್ರೆ ಎಲ್ಲ ಕೆಲಸ ಆಗುತ್ತಪ್ಪ, ಇವನಿಗೆಲ್ಲ ಗೊತ್ತು ಅಂತ. ಆವಾಗ ಅದನ್ನ ನೋಡಿದ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ಮೇಲೆ ಅಧಿಕಾರಿಗಳು ಬರೀತಾರೆ, ಇಂಥ ಒಬ್ಬ ವ್ಯಕ್ತಿ ನಮ್ಗೆ ಬೇಕು ಫ್ಯಾಕ್ಟ್ರಿಗೆ, ಇವನ್ನೆಲ್ಲ ಕೆಲಸ ಮಾಡ್ತಾನೆ, ಇವನ್ ಸಂಬಳ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಪೊಸಿಷನ್ಗೆ ಹೋಗ್ತಾನೆ, ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಹೋಗ್ತಾನೆ. ಆ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಹೋದ್ಮೇಲೆ ಏನು ಮಾಡ್ತಾನೆ, ಅಲ್ಲಿ ಚೆನ್ನಾಗಿ ಮಾಡ್ತಾನೆ ಕೆಲಸ, ಚಾತುರ್ಯವಾಗಿ ಕೆಲಸ ಮಾಡ್ಕೊಂಡು ಏನು ಮಾಡ್ತಾನೆ, ನೆಕ್ಸ್ಟ್ ಮ್ಯಾನೇಜರ್ ಲೆವೆಲ್ಗೆ ಹೊರಟೋಗ್ಬಿಡ್ತಾನೆ. ಮ್ಯಾನೇಜರ್ ಲೆವೆಲ್ಗೆ ಹೋಗಿ ಇನ್ನೇನು ಮಾಡ್ತಾನೆ ಅಂದರೆ ಓನರ್ನೇ ಸಂತೃಪ್ತಿ ಮಾಡ್ಬಿಡ್ತಾನೆ. ಅಲ್ಲೋಗಿ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಬಿಡ್ತಾನೆ, ಸೇಲ್ಸ್ ಇನ್ಕ್ರೀಸ್ ಮಾಡ್ಬಿಡ್ತಾನೆ. ಎಲ್ಲಿ ನೋಡಿದ್ರೆ ಇವನ್ ಪ್ರಾಡಕ್ಟ್ ಚೆನ್ನಾಗಿ ಓಡ್ತಾ ಇದೆ ಈ ಕಂಪ್ನಿ. ಒಂದು ಓನರ್ಗೆ ಆಶ್ಚರ್ಯ, ಇಷ್ಟು ದಿನ ಇದು ಆಗದೆ ಇರೋದು ಏನಪ್ಪ, ಇಷ್ಟು ಚೆನ್ನಾಗಿ ಆಗ್ತಾ ಇದೆ, ಯಾರಪ್ಪ ಅವ್ನು, ಕರಿಯಪ್ಪ ಅವ್ನು ಹೇಳ್ತಾರೆ. ಅವಾಗ ಅವ್ನು ಕ್ಯಾಬಿನ್ ಬಂದರೆ, ನೀನೇನಪ್ಪ ಇನ್ಮೇಲೆ ನೀನು ನಂಗೆ ಪಿ ಆಗಿರೋ, ನೀನು ಇಲ್ಲೇ ಇರು, ನಿನಗಿಷ್ಟು ಸಂಬಳ ಅಂತ ಹೇಳ್ತಾರೆ. ಅವಾಗ ಇವನು ಮಾಡಿದ ವೃತ್ತಿ ಏನು, ಎಲ್ಲ ಒಂದು ಕೆಲಸಗಳಲ್ಲಿ ಓನರ್ ಯಾರಿದಾನೆ ಅವನು ಸಂತೃಪ್ತಿ ಮಾಡ್ಕೊಂಡೇ ಬಂದ. ಅವಾಗ ಏನಾಗೋಯ್ತು, ಆ ಓನರ್ಗೆ ತುಂಬಾ ಸಂತೋಷ ಆಗೋಯ್ತು. ಅವನಿಗೋಸ್ಕರ ನನಗೋಸ್ಕರ ದುಡಿತಾ ಇದ್ದಾನಲ್ಲ, ಇವನು ಸಂಬಳ ಕೊಡ್ತಾ ಇದ್ದಾನೆ, ಆದ್ರೂ ಬೇರೆಯವ್ರಿಗಿಂತ ಇವನು ಚೆನ್ನಾಗಿ ದುಡಿತಾ ಇದ್ದಾನಲ್ಲ, ನನ್ನ ಪ್ರಾಡಕ್ಟ್ಸ್ ಎಲ್ಲ ಪ್ರಮೋಷನ್ ಆಗ್ತಾ ಇದೆ. ಈ ವರ್ಷ ನನಗೆ 10 ಕೋಟಿ ಆದರೆ ಬರೋ ಈ ವರ್ಷದಲ್ಲಿ 20 ಕೋಟಿ ಬಂದಿದೆ. 20 ಕೋಟಿ ಬಂದ್ಬಿಟ್ಟು ಯಾರಿಂದ, ಇವನಿಂದನೇ. ಅದಕ್ಕೆ ಇವನು ಏನ್ ಬೇಕು ನಾನು ಕೊಡ್ತೀನಿ. ಅದೇ ತರನೇ ಭಗವಂತ ಏನ್ ಮಾಡ್ತಾನೆ, ಭಕ್ತ ನನಗೋಸ್ಕರ ಮಾಡೋದ್ರಿಂದ ಎಲ್ಲ ಕರ್ಮಗಳಿಂದ ಅವನು ನಾನು ದೂರ ಮಾಡ್ತೀನಿ. ಯಾವುದೇ ಅವನ ಕರ್ಮದಲ್ಲಿ ಅವನು ಸಿಕ್ಕಾಕೊಳ್ಳೇಬಾರ್ದು. ಯಾವ ಕರ್ಮದಲ್ಲಾಗ್ಲಿ, ಪರಿವಾರ, ಅವನ ಸಂಸಾರದಲ್ಲಾಗ್ಲಿ, ಅವನ ಸ್ನೇಹಿತರ ಜೊತೆ ಆಗಲಿ, ಅವನ ಜೊತೆ ಕೆಲಸ ಮಾಡೋ ಜೊತೆ ಆಗಲಿ, ಯಾವುದೇ ಒಂದು ಪಾಪಕ್ಕೆ ಕರ್ಮಕ್ಕೆ ಅವ್ನ ಬಲಿನೇ ಆಗ್ಬಾರ್ದು. ಆ ತರ ನಾನು ನೋಡ್ಕೊಂಡು, ಯಾಕಂದ್ರೆ ಅವ್ನು ಮಾಡೋ ಕರ್ಮನೇ ಭಗವಂತನಿಗೋಸ್ಕರ ಮಾಡ್ತಾ ಇದ್ದಾನೆ, ಕರ್ಮ ಯೋಗ ಮಾಡ್ತಾ ಇದ್ದಾನೆ, ಬರೀ ಕರ್ಮ ಮಾಡ್ತಾ ಇಲ್ಲ. ಕರ್ಮ ಮಾಡದೆ ಅವನಿಗೆ ಮತ್ತೆ ಪುಣ್ಯ ಕಾರ್ಯ ಆಗುತ್ತೆ, ಇಲ್ಲ ಪಾಪ ಕಾರ್ಯ ಆಗುತ್ತೆ, ಮತ್ತೆ ವಾಪಸ್ ಬರಬೇಕು. ಅದರಿಂದನೇ ದೂರ ಮಾಡ್ಬಿಡ್ತಾರೆ ಭಗವಂತ. ಅವನು ಯಾಕಂದ್ರೆ ಭಗವಂತನಿಗೋಸ್ಕರ ಮಾಡ್ತಾ ಇದ್ದಾನೆ. ಅದರಿಂದ ಅವನು ದೂರ ಮಾಡಿ ಏನು ಮಾಡ್ತಾನೆ, ಭಗವಂತನ ಸಂತೃಪ್ತಿ ಮಾಡೋದ್ರಿಂದ ಏನಾಗುತ್ತೆ, ಅವನು ಎಲ್ಲ ಅರ್ಥ ಮಾಡ್ಕೊಂಡು ತಿಳ್ಕೊಂಡು, ಓ ಮೊದಲು ಏನು, ನಾನು ಯಾರು, ಫಸ್ಟ್ ನಾನು ಯಾರು ಅಂತ ನಾನು ತಿಳ್ಕೊಬೇಕು. ನಾನು ಯಾರು, ಭಗವಂತನ ಅಂಶ. ಸೊ ಭಗವಂತನ ಅಂಶ ಅದನ್ನು ನಾನೇನು ಮಾಡಬೇಕು, ನೆಕ್ಸ್ಟ್ ನನ್ನ ಕರ್ತವ್ಯ ಏನು, ನನ್ನ ಉದ್ದೇಶ ಏನು, ನನ್ನ ಗುರಿ ಏನು, ಅವನೇನು ತಿಳ್ಕೊಬೇಕು, ವಿಚಾರಣೆ ಮಾಡ್ಬೇಕು. ಮೊದಲು ನಾವು ಭಾಗವತ ಓದಿರಲ್ಲ, ವಿಚಾರಣೆ ಮಾಡ್ಬೇಕು. ವಾಸುದೇವ ಕಥಾರುಚಿ, ಆ ವಾಸುದೇವನ ಬಗ್ಗೆ ನಾವು ಕೇಳ್ಕೋಬೇಕು. ಆ ಕಥದ ಮೇಲೆ ಆ ವಾಸುದೇವ ಕಥೆ ಮೇಲೆ ರುಚಿ ಬಂದ ಮೇಲೆ ಏನು ಆಗ್ಬೇಕು, ನಮಗೆ ಆ ವಿಚಾರಣೆ ಮಾಡುವಂತ ಒಂದು ಇದು ಬರುವಾಗ ನಾವು ವಿಚಾರಣೆ ಮಾಡ್ತೀವಿ, ಯಾರು ಈ ಭಗವಂತ, ಯಾರು ನಾನು, ನಾನು ಯಾಕೆ ಭಗವಂತನ ಸಂತೃಪ್ತಿ ಮಾಡಬೇಕು, ಯಾಕೆ ನನಗೆ ಆಸಕ್ತಿ ಬರಬೇಕು ಅಂತ ಅವನಿಗೆ ಆ ವಿಚಾರಣೆ ಬರುವಾಗ ಏನಾಗುತ್ತೆ, ಅವನು ಒಂದು ಪ್ರಾಮಾಣಿಕವಾದ ಗುರುನ ಸಂಪರ್ಕ ಮಾಡ್ತಾನೆ. ಯಾರ ಪ್ರಾಮಾಣಿಕ ಗುರು, ಶ್ರೀಲ ಪ್ರಭುಪಾದರು ಅಂತ ಅವರು, ಆ ಪ್ರಭುಪಾದರ ಲೈನಲ್ಲಿ ಬಂದಿರೋ ಅವ್ರ ಶಿಷ್ಯರು, ಅವ್ರನ್ನ ಸಂಪರ್ಕ ಮಾಡೋದ್ರಿಂದ ಅವ್ರೇನ್ ಮಾಡ್ತಾರೆ, ನಮಗೆ ಆ ಒಂದು ಆತ್ಮ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅದೆಲ್ಲ ನಮಗೆ ಶಿಕ್ಷಣ ಕೊಡ್ತಾರೆ. ಆ ಶಿಕ್ಷಣ ಕೊಟ್ಟವಾಗ ಏನಾಗುತ್ತೆ, ಮೊದಲು ನಮ್ಗೆ ಸಂಬಂಧ ಗೊತ್ತಾಗೈತೆ. ಇವಾಗ ನಾನು ಭಗವಂತನ ಅಂಶ ಅಂತ ಗೊತ್ತಾಗಾಯ್ತು, ನನಗೂ ಭಗವಂತನಿಗೆ ಸಂಬಂಧ ಇದೆ, ನಾನು ಭಗವಂತನ ಸೇವಕ ಅನ್ನೋದು ನನಗೆ ಗೊತ್ತಾಗೋಯ್ತು. ಸೊ ಸೇವಕನ ಏನ್ ಮಾಡ್ತಾನೆ, ಮಾಸ್ಟರ್ನ ಯಾವಾಗಲೂ ಸಂತೃಪ್ತಿ ಮಾಡ್ತಾನೆ. ಸೊ ನಾನೇನ್ ಮಾಡಬೇಕು, ಅವನ್ನ ಸಂತೃಪ್ತಿ ಮಾಡ್ಬೇಕಾದ್ರೆ ನಾನು ಅಭಿಧೇಯ ಮಾಡಬೇಕು. ಸಂಬಂಧ ಅಭಿಧೇಯ ಅಂದ್ರೆ ಆ ಒಂದು ಅವ್ರ ಜೊತೆ ಸೇರ್ಕೊಂಡು ನಾನು ಭಕ್ತಿ ಸೇವೆ ಮಾಡಬೇಕು. ಅವ್ರಿಗೋಸ್ಕರ ಭಕ್ತಿ ಸೇವೆ ಮಾಡಬೇಕು. ಅವ್ರಿಗೋಸ್ಕರ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಪ್ರಯೋಜನ ಬರುತ್ತೆ. ಏನ ಪ್ರಯೋಜನ, ಆ ಭಗವಂತನ ಧಾಮಕ್ಕೆ ನಾವು ಹೋಗ್ಬೋದು, ಮತ್ತೆ ನಾವು ವಾಪಸ್ ಹೋಗ್ಬೋದು, ಗೋಲೋಕವೃಂದಾಮ ನಾವು ಹೋಗ್ಬೋದು. ಸೊ ಈ ಥರ ಯಾವ ಒಂದು ವ್ಯಕ್ತಿ ತಾನು ಅರ್ಥ ಮಾಡಿಕೊಂಡು ವಿಚಾರಣೆ ಮಾಡಿಕೊಂಡು ಆಮೇಲೆ ಇದು ಆ ಸಂಬಂಧದ ಬಗ್ಗೆ ತಿಳ್ಕೊಂಡು ನಾವು ಈ ಭೌತಿಕ ಬಂಧದಿಂದ ಬಿಡುಗಡೆ ಆಗಬೇಕು, ಮುಕ್ತಿ ಪಡಿಬೇಕಾದ್ರೆ ಭಗವಂತನ ಸೇವೆಯಲ್ಲಿ ನಾವು ಎಲ್ಲ ಚಟುವಟಿಕೆ, ನಾವು ಏನೇನು ಕೆಲಸಗಳು ಮಾಡ್ತಾ ಇದ್ದೀವಿ, ಕರ್ಮನ್ನೇವ ಅಧಿಕಾರಸ್ಯ ಮಾಫಲೇಶು ಕದಾಚಿನ, ನನಗೋಸ್ಕರ ನಾನು ಯಾವ್ದು ಮಾಡೋದು ಬೇಡ, ಎಲ್ಲ ಅವನ ಸಂಬಂಧಕ್ಕೋಸ್ಕರ ಮಾಡ್ತೀನಿ, ಅವ್ರಿಗೋಸ್ಕರ ಮಾಡ್ತೀನಿ ಅಂತ ತಿಳ್ಕೊಂಡು ಅವನು ಯಾವಾಗ ಅವನ ಆತ್ಮಸಾಕ್ಷಾತ್, ಇದೇ ಆತ್ಮಸಾಕ್ಷಾತ್ಕಾರ ನಾನು ಕೇಳಿದ್ನಲ್ಲ, ಇದೇ ಆತ್ಮಸಾಕ್ಷಾತ್ಕಾರ, ಇದೇ ಸಾಕ್ಷಾತ್ಕಾರ ಹೊಂದೋದು. ಈ ಸಾಕ್ಷಾತ್ಕಾರ ಬಂದ್ಮೇಲೆ ಏನಾಗುತ್ತೆ, ಎಲ್ಲ ನಾವು ಅವ್ರಿಗೋಸ್ಕರ ಮಾಡ್ತೀವಿ, ಆವಾಗ ನಮಗೆ ಪ್ರಯೋಜನ ಬರುತ್ತೆ. ಆ ಪ್ರಯೋಜನ ಏನು, ಸೀದಾ ಭಗವಂತ ಹತ್ರ ಹೋಗೋದಷ್ಟೇ. ಅದಕ್ಕೆ ನಾವು ಗುರುನ ಸಂಪರ್ಕ ಮಾಡ್ಬೋದು, ಇಲ್ಲ ಸಾಧುವಿನ ಸಂಪರ್ಕ ಮಾಡ್ಬೋದು, ಇಲ್ಲ ಶಾಸ್ತ್ರ ನೋಡ್ಬೋದು.
ಸೊ ಶಾಸ್ತ್ರದಲ್ಲಿ ನಮಗೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ನಾವು ಫೈನಲ್ ಎಕ್ಸಾಮ್ಗೆ ಏನೇನು ಓದಬೇಕು, ಯಾವ ಪೋರ್ಷನ್ ಬರುತ್ತೋ, ಯಾವ ಪ್ರಶ್ನೆಗಳು ಅವ್ರು ಕೇಳ್ತಾರೋ ಅದೆಲ್ಲ ನಮ್ಗೆ ಅವತ್ತು ಬರುತ್ತೆ. ಸೊ ಅದನ್ನು ನಾವು ಇದೆಲ್ಲ ಓದ್ಕೊಂಡು ರೆಡಿಯಾಗಿದ್ದರೆ ಎಕ್ಸಾಮ್ ಬರುವಾಗ ಟಕ ನಾವು ಬರ್ಬೋದು. ಅಂದ್ರೆ ಏನರ್ಥ, ಆ ಸಮಯದಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಮನ್ಮನಾಭಾವ ಮದ್ಭಕ್ತೋ ಮಾದ್ಯಾದಿ ಮಾಂ ನಮಸ್ಕಾರ, ನನ್ನ ಸ್ಮರಣೆ ಮಾಡು, ನನ್ನ ಬಗ್ಗೆನೇ ಯೋಚನೆ ಮಾಡು, ನನಗೆ ಭಕ್ತನಾಗು, ನನಗೆ ನಮಸ್ಕಾರ ಹಾಕು, ನನಗೆ ಭಕ್ತಿ ಮಾಡು. 4 ಸೂತ್ರ, 4 ಪಾಯಿಂಟ್ ಫಾರ್ಮುಲಾ. ಇದನ್ನ ನೀನು ಆಚರಣೆ ಮಾಡಿದ್ರೆ ಸಾಕು. ಯಾಕೆ 2 ಸಲ ಹೇಳಿದ್ದಾನೆ ಈ ಶ್ಲೋಕನ. 18:55 ಹೇಳಿದ್ದಾನೆ, ಮತ್ತೆ 9ನೇ ಅಧ್ಯಾಯದಲ್ಲಿ ಏನೋ ಹೇಳಿದ್ದಾರೆ. ಯಾವಾಗಲೂ ನನ್ನ ಸ್ಮರಣೆ ಮಾಡಿ. ಅವಾಗ ಏನಾಗುತ್ತೆ, ಮನ್ಮನಾಭಾವ ಮದ್ಭಕ್ತೋ ಮಾದ್ಯಾದಿ ಮಾಂ ನಮಸ್ಕಾರ ಮಾಮೇ ವೈಸಿ ಸತ್ಯಂತೆ ಆತ್ಮಾನಂ ಮತ್ಪರ್ಯಾನ. ನೀನು ಖಂಡಿತವಾಗಿ ಏನು ಮಾಡ್ತೀಯ, ನನ್ನ ಹತ್ರ ಬರ್ತೀಯ. ಇದೆಲ್ಲ ಮಾಡಿದ್ಮೇಲೆ ನೀನು ಖಂಡಿತವಾಗಿ ನನ್ನ ಹತ್ರ ಬರ್ತೀಯ. ಸೊ ನಾವಿಲ್ಲಿ ಏನಾಗುತ್ತೆ ಅಂದರೆ, ಭೌತಿಕ ಪ್ರಪಂಚದಲ್ಲಿ 99.9% ಹುಡುಕದೇ ಸೊರೋಗ್ಬಿಡ್ತೇವೆ ನಮ್ಗೆ. ಆ ಹುಡುಕಕ್ಕೆ ಮೊದಲು ಈ ಥರ ಒಂದು ಇದೆಯಾ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಅರಿವೇ ಇಲ್ಲ. ಈ ಥರ ಒಂದು ನಮ್ಮ ಏನೋ ಪ್ರಭುಪಾದರ ಒಂದು ಇದರಿಂದ, ಅವರೊಂದು ನಮ್ಮ ಏನೋ ಅನುಗ್ರಹದಿಂದ, ಅವ್ರ ಕರುಣೆಯಿಂದ ನಮಗೆ ಎಲ್ಲ ನಮ್ಗೆ ರೆಡಿ ಮಾಡಿಕೊಟ್ಬಿಟ್ಟು ಹೋಗ್ಬಿಟ್ರು. ಎಲ್ಲ ಏನೇನು ಬೇಕೋ ವಸ್ತುಗಳು ನಾವೇನು ಮಾಡ್ಬೇಕಂದ್ರೆ ಅಡುಗೆ ಮಾಡ್ಕೊಂಡು ತಿನ್ಬೇಕಷ್ಟೇ. ಎಲ್ಲ ಅವ್ರು ರೆಡಿ ಮಾಡಿಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನಮ್ಮ ದೇಹನ ಸರಿಯಾಗಿ ಇಟ್ಕೋಬೇಕಷ್ಟೇ. ಅಂದ್ರೆ ಏನರ್ಥ, ಎಲ್ಲ ಭಕ್ತಿ ಸೇವೆಗೆ ಏನೇನು ಬೇಕೋ ಎಲ್ಲ ವಸ್ತುಗಳು ಕೊಟ್ಟಿದ್ದಾರೆ. ಅದನ್ನ ನಾವು ಇದು ಅಭ್ಯಾಸ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಭಕ್ತರ ಜೊತೆ ಸಾಂಗತ್ಯ ಮಾಡ್ಕೊಂಡು ನಾವು ಭಗವಂತ ಹತ್ರ ಹೋಗೋದಕ್ಕೆ ದಾರಿ ನೋಡ್ಬೇಕಷ್ಟೇ. ಬೇರೆ ಎಲ್ಲ ದಾರಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಅದೇ ಹೇಳ್ತಾರೆ. ಆಮೇಲೆ ಇದು ಆ ಥರ ಗೋಸ್ವಾಮಿಗಳು ಆ ಥರ ಮಾಡಿದ್ರು, ಆ ಥರ ಭಕ್ತಿ ಸೇವೆ ಮಾಡಿದ್ರು. ಗೋಸ್ವಾಮಿಗಳು ಯಾವತ್ತೂ ಅವ್ರಿಗೋಸ್ಕರ ಬದುಕಿದ್ದೇ ಇಲ್ಲ. ಅವರು ತಿನ್ನೋದು ತುಂಬ, ಅದೇ ನಾನು ಹೇಳ್ದಲ್ಲ, 2 ಕೈಯ 2 ಇಡಿ ಅಷ್ಟೇ ಹಾಲು, 2 ಟೀಸ್ಪೂನ್ ಹಾಲು. ಆ ಹಾಲು ಕುಡ್ಕೊಂಡು ಭಗವಂತನಿಗೆ ಭಾಗವತಮ್ ಎಲ್ಲ ಬರ್ಕೊಂಡು, ಪುಸ್ತಕಗಳೆಲ್ಲ ಬರ್ಕೊಂಡು, ಎಲ್ರಿಗೂ ಪ್ರಚಾರ ಮಾಡಿಕೊಂಡು, ಆಮೇಲೆ ರಘುನಾಥ ಗೋಸ್ವಾಮಿ ಅಂತ ಒಬ್ರು ಇದ್ದಾರೆ. ಅವ್ರದ್ದು ಫಂಕ್ಷನ್ ಬರುತ್ತೆ ಪಾಣಿಹಟ್ಟಿ ಅಂತ ನೆಕ್ಸ್ಟ್ ಮಂತ್, ಈ ಮಂತಲ್ಲಿ. ಅವರು ಸುಮಾರು 1000 ಸಲ ಲಕ್ಷಾಂತರ ಸಲ ಇದು ಕೆಳಗಡೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ. ದೇವ್ರಿಗೂ ಅಷ್ಟೇ, ಭಕ್ತರಿಗೂ ಅಷ್ಟೇ. ನಾವು ಒಂದ್ಸಲ ಮಾಡೋದಕ್ಕೆ ಯೋಚನೆ ಬಿಡ್ತೀವಿ, ಆಗುತ್ತಾ ಮತ್ತೆ ಹೇಳಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ ಅಂತ. ಅವರು 1000 ಸಲ, ಎಷ್ಟು ಸಲ ಕೌಂಟಿಂಗೇ ಇಲ್ಲಂತೆ, ಅಷ್ಟು ಸಲ ದೇವರಿಗೆ ನಮಸ್ಕಾರ ಹಾಕೋದು ಮತ್ತೆ ಹೇಳೋದು, ನಮಸ್ಕಾರ ಹಾಕೋದು ಹೇಳೋದು. ಈ ತರ ಬೃಂದಾವನಕ್ಕೆ ಹೋಗ್ತಾ ಅವ್ರೆ ಡಿವೋಟಿಸ್ ಕೂಡಲ್ಲ ನಮಸ್ಕಾರ ಹಾಕೊಂಡು ಹೋಗ್ತಾವ್ರೆ. ಅದು ಹಾಸ್ಕೊಂಡು ಹೌದು, ಈ ಬೇರೆ ದೇವಸ್ಥಾನ ಉರುಳು ಸೇವೆ ಮಾಡ್ತಾರೆ ನೋಡಿ. ಹೌದು, ಆತರ ಅವ್ರು ಯಾವಾಗಲೂ ಮಾಡ್ತಾರೆ. ಬೃಂದಾವನದಲ್ಲಿ ಪ್ರತಿ ವರ್ಷ ಅವ್ರು ಮಾಡ್ತಾನೆ ಇರ್ತಾರೆ. ಅದು ಬಾಬಾಗಳೆಲ್ಲ ಹೇಳಿದಾರೆ ಕೆಲವರೆಲ್ಲ. ಅವರು ನಾವು ನಡ್ಕೊಂಡು ಹೋಗೋ ತರ ಅವರು ಕೆಳಗಡೆ ಬಿದ್ದು ನಮಸ್ಕಾರ ಹಾಕ್ಬಿಟ್ಟು ಹೋಗೋದು. ಎಲ್ಲರೂ ಹೋಗ್ತಾರೆ, ನಮ್ ಡಿವೋಟೀಸ್ ಹೋಗ್ತಾರೆ ಆತರ. ಅದೇ ಇವ್ರು ಜಾಸ್ತಿ, ಅಲ್ಲಿರೋರು ಬಾಬಾಗಳು ಜಾಸ್ತಿ. ಅವರು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ಆತರ, ನಾನು ಈ ತರ ಬರ್ಬೇಕು ನಿನಗೆ ಅಂತ. ಬೃಂದಾವನೆಲ್ಲ ಪ್ರಾಣ ಅವ್ರಿಗೆ, ರಾಧಾಕೃಷ್ಣ ಅಂದ್ರೆ ಪ್ರಾಣ ಅವ್ರಿಗೆ. ಆತರ 24 ಕಿಲೋಮೀಟರ್ ಹೋಗ್ಬೇಕು. ಗೋವರ್ಧನ್ ಪರಿಕ್ರಮ ಅಂತ ಹೆಸರು ಅದಕ್ಕೆ. ನಾನು ನಮಸ್ಕಾರ ಹಾಕೊಂಡೇ ಹೋಗೋದು. ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಬಂದ್ಬಿಡ್ತಾರೆ. ಸಾಯಂಕಾಲ ಒಳಗೆ ಬಂದ್ಬಿಡ್ತಾರೆ. ಸಾಯಂಕಾಲ ಆಗುತ್ತೆ. ಅಲ್ಲಲ್ಲಿ ಏನಾನು ಬಾಬಾಜಿಗಳೆಲ್ಲ ಇರ್ತಾರೆ, ಏನೋ ಕೊಡ್ತಾ ಇರ್ತಾರೆ. ಅಲ್ಲ, ಇವರು ನಡೆಯಲ್ಲ, ಅಲ್ಲ ನಮಸ್ಕಾರ ಹಾಕೊಂಡು ಹೋಗ್ತಾರೆ. ಎಲ್ರು ಹೋಗಲ್ಲ, ಮಾಡೋರು ಎಲ್ರು ಹೋಗಲ್ಲ. ನಾವು ರಿಕ್ಷಾನಲ್ಲಿ ಹೋದ್ರೆ ಕೆಲವ್ರು ನಡ್ಕೊಂಡು ಡೈಲಿ ಹೋಗ್ತಾರೆ. ಇಲ್ಲಿಂದ ಎಷ್ಟೋ ಜನ ಭಕ್ತರೆಲ್ಲ ಹೋಗಿದ್ದಾರೆ. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಡಿವೋಟಿ, ಅವರು ಅವಲ್ಲ 3 ತಿಂಗಳು 4 ತಿಂಗಳು ಇದ್ರು. ಪ್ರತಿದಿನ ಏನಂದ್ರೆ ಅವ್ರ ಕೆಲಸ, ಕೃಷ್ಣ ಬಲರಾಮ್ ದೇವಸ್ಥಾನ ಇದೆ ಬೃಂದಾವನಲ್ಲಿ, ಪ್ರಭುಪಾದ್ ಕಟ್ಟರೋದು. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳಾರತಿ ನೋಡ್ಬಿಟ್ಟು ನರಸಿಂಹ ತುಳಸಿ ಪ್ರೇಯರ್ ಆದ್ಮೇಲೆ ಕೈಯಲ್ಲಿ ಜಪಮಾಲ ಇಟ್ಕೊಂಡು ನಡ್ಕೊಂಡು ಜಪ ಮಾಡ್ಕೊಂಡು ಹೋಗ್ತಾ ಇರೋದು. ಜಪ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಏನ್ ಗೊತ್ತಾಗಲ್ಲ. ಜಪ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಎಲ್ಲಾರು ಗಾಡಿನಲ್ಲೇ ಹೋಗೋದು. ಕೆಲವು ಡಿವೋಟೀಸ್ ಎಲ್ಲ ನಡ್ಕೊಂಡು ಪರಿಕ್ರಮ ಹೋಗ್ತಾರೆ. ತುಂಬಾ ಜನ ಪರಿಕ್ರಮ ಹೋಗ್ತಾರೆ. ನಮ್ಮ ಇಸ್ಕಾನ್ ಡಿವೋಟೀಸ್ ಎಲ್ಲರೂ ಪರಿಕ್ರಮ ನಡ್ಕೊಂಡೇ ಹೋಗ್ತಾರೆ. 24 ಕಿಲೋಮೀಟರ್ ಇದೆ, ಹೋಗ್ಬೋದು. ಚಾಂಟಿಂಗ್ ಮಾಡ್ಕೊಂಡೇ ಹೋಗ್ಬೋದು. ದೇವ್ರ ಬಗ್ಗೆ ಮಾತಾಡ್ಕೊಂಡು, ಪಾಸ್ಟ್ ಟೈಮ್ಸ್ ಬಗ್ಗೆ ಯಾಕಂದ್ರೆ ಎಲ್ರು ಅಲ್ಲಿ ಏನ್ ಬಗ್ಗೆ ಮಾತಾಡಲ್ಲ. ಇನ್ನೊಂದು ಭೌತಿಕ ಪ್ರಜಲ್ಪನೆ ಇರಲ್ಲ ಅಲ್ಲಿ. ಎಲ್ರು ಜಪ ಮಾಡ್ಕೊಂಡಿರ್ತಾರೆ. ಎಲ್ರು ಭಗವಂತನ ಬಗ್ಗೆ ಅದಕ್ಕೆ ಸೀದಾ ಹೋಗ್ಬಂದು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ರೆ ಹೋಗಿ ಬಂದ್ಬಿಡ್ಬೋದು. ಮಧ್ಯಾಹ್ನ ಸಾಯಂಕಾಲ ಬಂದ್ಬಿಡ್ಬೋದು. ಸೊ ಈ ತರ ಗೋವರ್ಧನ ಪರಿಕ್ರಮ ಬಂದು ತುಂಬಾ ದೊಡ್ಡ ತಪಸ್ಸೆ. ಅದು ಸಾಧಾರಣವಾಗಿ ಈ ಒಂದು ಆಹಾರ ತಗೊಂಡು ಇದೆಲ್ಲ ಮಾಡಕ್ಕಾಗುತ್ತೆ. ಬಟ್ ನಾವು ಅದನ್ನ ಮೈಂಡ್ ಸೆಟ್ ಮಾಡ್ಕೊಬೇಕಷ್ಟೇ. ಮೊದಲೇ ನಮ್ಮ ಮೈಂಡಲ್ಲಿ ನಾವು ಸೆಟ್ ಮಾಡ್ಕೊಬೇಕು, ನಾನು ಹೋಗ್ಲೇಬೇಕು, ನಿನಗೆ ಸೇವೆ ಮಾಡ್ತೀನಿ ಅಂತ ನಾವು ಸೆಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಹೋಗ್ಬೋದು. ನೀವು ಹೇಳೋದಂಗೆ ಭಕ್ತರ ಜೊತೆ ಇದ್ರೆ ಜಪ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಇದೇನು ಆಗುತ್ತಾ?
ಆಗಲ್ವಾ? ಮನ್ಸು ನನಗೇನಾದ್ರೂ ಆಗ್ಬಿಡ್ತಾ, ಅದೇ. ಮಂಡಿ ಕಾಲನ್ನ ನೋವು ಬಂದ್ಬಿಡ್ತಾ, ಇಲ್ಲ ಸುಸ್ತಾಗ್ಬಿಡ್ತಾ, ಇಲ್ಲ ಬಿದ್ದೋಗ್ಬಿಡ್ತೀನ, ಇಂಥ ನೆಗೆಟಿವ್ ಆಗಿ ಅದೆಲ್ಲ ಮಾಡ್ಬೋದು. ಯೋಚನೆ ಮಾಡೋರ ಜೊತೆ ನಾವು ಹೋಗ್ಲೇಬಾರ್ದು. ಅವ್ರ ಜೊತೆ ಇದ್ರೆ ನಮಗೂ ಅದೇ ಮೂಳೆ ಬಂದ್ಬಿಡುತ್ತೆ. ಏ ನಡಿಯಪ್ಪ ಏನನ್ನಾಗ್ಲಿ ಹಂಗೆ ಹೋದ್ರೆ ಇಲ್ಲಿ ಗೋವರ್ಧನ ವೃಂದಾವನಲ್ಲಿ ನಾವು ಹೋಗ್ಬಿಡೋಣ, ಭಗವಂತನಿಗೋಸ್ಕರ ಹೊಟ್ಟೋಗೋಣ ಅಂತ ಮನಸ್ಸು ಇಟ್ಕೊಂಡು ನಾವು ಬಂದ್ಬಿಟ್ರೆ ಪಾಸಿಟಿವ್ ಆಗಿ ಹೋದ್ರೆ ಹೋಗ್ಬೋದು. ಸೊ ಈ ಥರ ಇದು ಕರ್ಮ ಬಂಧನದಲ್ಲಿ ನಾವು ಬಿಡುಗಡೆ ಆಗಬೇಕಾದ್ರೆ ನಾವು ಅಕರ್ಮನ ಮಾಡಬೇಕು. ಕರ್ಮ ವಿಕರ್ಮನ ಎರಡೂ ಬಿಟ್ಟು ಅಕರ್ಮ ಮಾಡೋದ್ರಿಂದ ನಿಷ್ಕಾಮ ಕರ್ಮ, ಇದಕ್ಕೆ ಮುಂದೆ ನಾವು ಓದಿದ್ರ ನಿಷ್ಕಾಮ, ಯಾವ ಆಸೆನೂ ಇರಬಾರ್ದು. ಏನು ಆಸೆ, ಒಂದೇ ಆಸೆ, ಅವನ್ನ ಸಂತೃಪ್ತಿ ಮಾಡಬೇಕು. ಭಗವಂತನಿಗೋಸ್ಕರ ಮಾಡೋದಕ್ಕೆ ನಾವು ರೆಡಿಯಾಗಿರ್ಬೇಕು. ನಾವು ಇಲ್ಲೇನು ಮಾಡ್ತೀರಿ ಅಂದರೆ ಕೆಲವು ಜ್ಞಾನಿಗಳೆಲ್ಲ ಅದೇ ಥರ ಮಾಡ್ತಾರೆ. ಇವಾಗ ಪರಿಶೀಲನೆ ಮಾಡ್ಕೊಂಡೇ ಇದ್ಬಿಡ್ತಾರೆ. ಈ ಶಾಸ್ತ್ರ ಓದೋದು, ಆ ಶಾಸ್ತ್ರ ಓದೋದು, ಅದನ್ನು ಓದೋದು, ಇದು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಭಗವಂತ. ನೀನು ಏನು ಮಾಡಂಗಿಲ್ಲ, ರೆಡಿಯಾಗಿದೆ. ಚೈತನ್ಯ ಮಹಾಪ್ರಭು ಅದೇ ನೆಕ್ಸ್ಟ್ ಶ್ಲೋಕಲ್ಲಿ ಹೇಳ್ತಾರೆ. ಇದಕ್ಕೆ ನಾನು ಈ ಒಂದು ಭೌತಿಕ ಪ್ರಪಂಚ ಏನಕ್ಕೋಸ್ಕರ ನಾನು ಸೃಷ್ಟಿ ಮಾಡಿದ್ದೀನಿ ಅಂದರೆ, ನಿಮ್ಮ ಕೈಯಲ್ಲಿ ಇಲ್ಲಿ ವೈಕುಂಠದಲ್ಲಿ ಇರೋಕ್ಕಾಗಲಿಲ್ಲ, ಗೋಲೋಕದಲ್ಲಿ. ಅದಕ್ಕೆ ನಾನು ನಿಮ್ಮನ್ನ ಕಳಿಸ್ಕೊಟ್ಬಿಟ್ಟಿದ್ದೀನಿ. ಯಾಕೆ ಕಳಿಸ್ಕೊಟ್ಟಿದ್ದೀನಿ ಅಂದರೆ, ಇಲ್ಲಿ ಇರೋದಕ್ಕೆ ಯಾವ ಥರ ಶಿಕ್ಷಣ ನೀವು ತಗೋಬೇಕು, ಅದೇ ಈ ಭೌತಿಕ ಪ್ರಪಂಚ. ಸೊ ಈ ಭೌತಿಕ ಯಾರ ಹತ್ರ ನೀವು ಶಿಕ್ಷಣ ತಗೋಬೇಕು, ಟ್ರೈನಿಂಗ್ ತಗೋಬೇಕು? ಗುರುಗಳ ಹತ್ರ ತಗೋಬೇಕು. ಯಾವ ಗುರುಗಳ ಹತ್ರ? ಗುರು ಪರಂಪರೆಯಿಂದ. ಗುರು ಪರಂಪರೆ, ಅದೇ ಶಿಕ್ಷಕರನ್ನೇ ಗುರು ಪರಂಪರೆಯಿಂದ ಬಂದ ಗುರುನ, ಪ್ರಾಮಾಣಿಕ ಗುರು ಹತ್ರನೇ ನಾವು ಶಿಕ್ಷಣ ತಗೋಬೇಕು. ಅವ್ರ ಹತ್ರ ನೀವು ಶಿಕ್ಷಣ ತಗೊಂಡ್ರೆ ಅವ್ರು ನಮ್ಗೆ ದಾರಿ ತೋರಿಸ್ತಾರೆ. ಅವ್ರು ಯಾವ ದಾರಿ ತೋರಿಸ್ತಾರೆ? ಅವರು ಶಾಸ್ತ್ರಗಳು ಓದಿರ್ತಾರೆ, ಶಾಸ್ತ್ರಗಳು ಓದಿರ್ತಾರೆ. ಕೆಲವರೆಲ್ಲ ಭಗವಂತನ ನೋಡಿರ್ತಾರೆ, ಶಾಸ್ತ್ರದಲ್ಲೇ ನೋಡ್ತಾನೆ ಅವ್ರು ಅನುಭವ ಪಡ್ತಾರೆ. ಕೇಳ್ತಾ ಕೆಲವರು ಭಗವಂತನ ಅನುಭವ ಆಗ್ತಾರೆ. ಆ ಥರ ಶಾಸ್ತ್ರ ರೂಪದಲ್ಲಿ ನಾವು ನೋಡ್ಬೋದು, ಶಾಸ್ತ್ರ ರೂಪದಲ್ಲಿ ನಾವು ಆಚರಣೆ ಮಾಡ್ಕೋಬೋದು, ಸಾಧುಗಳ ಜೊತೆ ನಾವು ಸಾಂಗತ್ಯ ಮಾಡ್ಕೋಬೋದು. ಆಮೇಲೆ ಇದು ಗುರುಗಳ ಹತ್ರ, ಆಧ್ಯಾತ್ಮಿಕ ಗುರು ಹತ್ರ ನಾವು ಈ ಒಂದು ಶಿಕ್ಷಣ ತಗೊಂಡ್ರೆ ಇದು ಒಂದು ಪ್ಲಾಟ್ಫಾರ್ಮ್ ನಮಗೆ ಟ್ರೈನಿಂಗ್ಗೆ. ಈಗ ಒಬ್ಬ ಬಾಕ್ಸರ್ ಇರ್ತಾನೆ, ಅವ್ನು ಬಾಕ್ಸರ್ ಆಗೋಕ್ಕೆ ಮುಂದೆ ಏನು ಮಾಡ್ತಾನೆ? ಗ್ಲೌಸ್ ತಗೋಬೇಕು, ಆಮೇಲೆ ಬಾಡಿನ ಫಿಟ್ ಆಗಿ ಇಟ್ಕೊಬೇಕು. ಅದಾದ್ಮೇಲೆ ಅವನು ಜಿಮ್ಗೆ ಹೋಗ್ತಾನೆ. ಅವನ ಹತ್ರ ಒಂದು ಡೈಲಿ 10 ತೇಟ್ ತಗೊಳ್ತಾನೆ. ತಲೆ ಮೇಲೆ ಒಂದು ಇದು ಮೈ ಮೇಲೆ ಕೊಡ್ತಾ ಇರ್ತಾನೆ, ಈ ತರ ಮಾಡು ಆ ತರ ಮಾಡು ಅಂತ. ಯಾಕಂದ್ರೆ ಅವ್ನು ಇದೆಲ್ಲ ಬರ್ಬೇಕಲ್ಲ, 6 ಪ್ಯಾಕ್ 6 ಪ್ಯಾಕ್ ಎಲ್ಲ ಬರ್ಬೇಕಲ್ಲ. ಅದೆಲ್ಲ ಬರ್ಬೇಕಂದ್ರೆ ಅವನ್ನೆಲ್ಲ ರೆಡಿ ಮಾಡ್ಕೊಡ್ತಾನೆ ಅಲ್ಲಿ. ಅವಾಗ ಚೆನ್ನಾಗಿ ಅದು ಶಿಕ್ಷಣ ಕೊಡ್ತಾನೆ. ಪ್ಲಾಟ್ಫಾರ್ಮ್, ಅದೇ ಪ್ಲಾಟ್ಫಾರ್ಮ್. ಈ ಭೌತಿಕ ಪ್ರಪಂಚ ನಮ್ಗೆ ಪ್ಲಾಟ್ಫಾರ್ಮ್. ಇದೊಂದು ನಮ್ಗೆ ಸ್ಥಳ, ಜಂಕ್ಷನ್. ಇಲ್ಲಿ ನಾವು ಟ್ರೈನಿಂಗ್ ತಗೊಂಡು ಭಗವಂತನ ಹತ್ರ ಹೋಗೋದಿಕ್ಕೆ ಏನ್ ದಾರಿ ಅಂತ ನಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ. ಆವಾಗ ನಾವು ಗುರುನ ಸಂಪರ್ಕ ಮಾಡ್ಕೊಬೇಕು. ಆಧ್ಯಾತ್ಮಿಕವಾದ ಗುರುನ ಸಂಪರ್ಕ ಮಾಡ್ಕೊಂಡ್ರೆ ಅವರು ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕೆ ಈ ಭೌತಿಕ ಪ್ರಪಂಚ ನಾನು ಸೃಷ್ಟಿ ಮಾಡಿರೋದು ಅಂತ ಭಗವಂತ 10ನೇ ಶ್ಲೋಕ ಹೇಳಿದ್ದಾರೆ. ಇವಾಗ ನಾವು ಓದ್ರಲ್ಲ 10ನೇ ಶ್ಲೋಕ, ಅದರಲ್ಲಿ ಹೇಳಿದ್ದಾರೆ ಈ ಸೃಷ್ಟಿಯನ್ನು ನಾನು ಏನಕ್ಕೆ, ಉದ್ದೇಶವೇನು? ಸೃಷ್ಟಿಯ ಉದ್ದೇಶ ಅದು ಬದ್ಧ ಆತ್ಮಗಳಿಗೆ ಮತ್ತೆ ಭಕ್ತಿ ಸೇವೆ ಮಾಡೋದಕ್ಕೆ ಈ ಒಂದು ಸ್ಥಳ ಒಂದು ಶಿಕ್ಷಣ ಕಾರ್ಯಾಲಯ ಅಂತ ಅವರು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿ ಮೆಟೀರಿಯಲ್ ಕ್ರಿಯೇಷನ್ ಬೈ ದ ಲಾರ್ಡ್ ಕ್ರಿಯೇಟರ್ಸ್ is a chance offered to the conditioned souls to come back home, back to Godhead. All living entities within the material creation and unconditioned souls by material nature because of their forgetfulness. ನಾವು ಯಾಕೆ ಇಲ್ಲಿ ಬಂದಿದ್ದೀರಿ? ಮೊದಲು ಪ್ರಶ್ನೆ, ಯಾಕೆ ಇಲ್ಲಿ ಬಂದ್ಬಿಟ್ರಿ? ನಾವು ಅಲ್ಲೇ ಇದ್ದವಲ್ಲ, ನಾವು ವೈಕುಂಠದಲ್ಲಿ ಗೋಲೋಕವೃಂದಲ್ಲಿ ನಾವು ಇದ್ದವರು, ನಾವು ಯಾಕೆ ಇಲ್ಲಿ ಬಂದಿದ್ದೀರಿ? ಏನ್ ಕಾರಣ? ಇಲ್ಲಿ ಬರೋದಕ್ಕೆ ಏನ್ ಕಾರಣ? ಭಕ್ತಿ ಸೇವೆ. ಅಲ್ಲ, ನಾವು ಯಾಕೆ ಇಲ್ಲಿ ಬಂದ್ಬಿಟ್ರಿ? ಇಲ್ಲಿ ಸ್ವಾತಂತ್ರ್ಯ ಬೇಕು ಅಂತ. ಒಂದು ಕರೆಕ್ಟ್, ಅದೊಂದು ಕರೆಕ್ಟ್. ಬಿಡುಗಡೆ ಎರಡು ಕರೆಕ್ಟ್, ಅದಕ್ಕೆ ಎಲ್ಲ ಕರೆಕ್ಟ್. ಆದ್ರೆ ನಾವು ಇಲ್ಲಿ ಯಾಕೆ ನಾವು ಬಂದಿದ್ದೀರಿ ಅಂದ್ರೆ ಮರ್ತು ಬಿಟ್ಟಿದ್ದೀರಿ ಕೃಷ್ಣನ, ಭಗವಂತನ ಮರ್ತೋಗಿ ಇಲ್ಲಿ ಬಂದ್ಬಿಟ್ಟಿದ್ದೀರಿ. ನಾವು ಭಗವಂತನ ಜ್ಞಾಪಕ ಮಾಡ್ಕೊಂತ ಇಲ್ಲ. ಭಗವಂತನ ಜ್ಞಾಪಕ ಮಾಡ್ಕೊಂಡಿದ್ರೆ ಒಂದ್ಸಲ ಅಲ್ಲಿಂದ ನಾವು ನಾವೆಲ್ಲರೂ ಅಲ್ಲಿದ್ದವ್ರೆ, ಇಲ್ಲಿ ವಾಪಸ್ ಬಂದ್ಬಿಡ್ತೀರಿ. ಯಾಕಂದ್ರೆ ಅವ್ರು ಬೇಡ ಅಂತ ವಾಪಸ್ ಬಂದ್ಬಿಡ್ತೀರಿ. ಇಲ್ಲಿ ವಾಪಸ್ ಬಂದ್ಮೇಲೆ ಭಗವಂತ ಏನ್ ಮಾಡ್ತಾರೆ ಅಂದ್ರೆ, ನಮ್ಗೇನಾದ್ರೂ ಇಷ್ಟ ಇದ್ರೆ, ತುಂಬಾ ಆತಂಕ ಇದ್ರೆ, ನಮ್ಗೆ ಅಂತರಂಗದಲ್ಲಿ ನಾನು ಭಗವಂತ ಹತ್ರ ಹೋಗ್ಬೇಕು ಅಂತ ಒಂದು ಆಸೆ ಇದ್ರೆ, ಭಗವಂತ ಏನ್ ಮಾಡ್ತಾನೆ, ಒಬ್ಬ ಗುರುನ ರೆಡಿ ಮಾಡ್ಕೊಡ್ತಾರೆ ನಮ್ಗೆ. ಇಲ್ಲಾಂದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ನಾವು ಶಿಕ್ಷಣ ತಗೊಳ್ಳೋದಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ಇಲ್ಲ ಭಕ್ತಿನ ಒಂದು ಫ್ಯಾಮಿಲಿನಲ್ಲಿ ನಮ್ಗೆ ಜನ್ಮ ಕೊಡೋದಕ್ಕೆ ನಮ್ಗೆ ರೆಡಿ ಮಾಡ್ಕೊಡ್ತಾರೆ, ಒಂದು ಸೆಟಪ್ ಮಾಡ್ಕೊಡ್ತಾರೆ. ಆ ಸೆಟಪ್ ಅಲ್ಲಿ ಏನಾಗುತ್ತೆ, ನಾವು ಭಕ್ತಿ ಸೇವೆ ಮಾಡ್ಕೊಂಡು ಮತ್ತೆ ನಾವು ಭಗವಂತ ಹತ್ರ ಹೋದ್ಮೇಲೆ ನಾವು ಮತ್ತೆ ವಾಪಸ್ ಬರಲ್ಲ, ಹೋದ್ಮೇಲೆ ವಾಪಸ್ ಬರಲ್ಲ. ಸೊ ಅದೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀವು ಯಾಕೆ ಬಿಕಾಸ್ ಆಫ್ ದರ್ ಫರ್ಗೆಟ್ಫುಲ್ನೆಸ್ ಆಫ್ ರಿಲೇಶನ್ಶಿಪ್ ಟು ವಿಷ್ಣು ಆರ್ ಕೃಷ್ಣ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಇಲ್ಲಿ ವಿತಿನ್ ದಿ ಮೆಟೀರಿಯಲ್ ಕ್ರಿಯೇಷನ್ ಆರ್ ಕಂಡೀಷನ್. ಯಾಕೆ ಇಲ್ಲಿ ನಾವು ಕಂಡೀಷನ್ ಆಗಿದ್ದೀರಿ ಅಂದ್ರೆ, ಬದ್ಧಾತ್ಮಕರಾಗಿದ್ದೀರಿ ಅಂದ್ರೆ ನಾವು ಮರ್ತು ಬಿಟ್ಟಿದ್ದೀರಿ, ಭಗವಂತನ ಮರ್ತು ಬಿಟ್ಟಿದ್ದೀರಿ. ಅದಕ್ಕೆ ಸೊ ದಿ ವೇದಿಕ್ ಪ್ರಿನ್ಸಿಪಲ್ಸ್ ಆರ್ ಟು ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಟರ್ನಲ್ ರಿಲೇಷನ್. ಸೊ ನಾವು ಯಾವಾಗ ಮರ್ತೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಒಂದು ಸಲ ಏನಾಗುತ್ತೆ ಅಂದ್ರೆ, ಒಂದು ಡಿವೋಟಿ ಏನು ಮಾಡಿದ್ರು, ಮೂಟೆ ಹೊತ್ಕೊಂಡಿದ್ರು ರೈಲ್ವೆ ಸ್ಟೇಷನಲ್ಲಿ.
ಮೂಟೆಗಳು ಹೊತ್ಕೊಳ್ಳೋದು, ಬಾಕ್ಸ್ ಹೊತ್ಕೊಳ್ಳೋದು, ಪೋರ್ಟರ್ ಥರ ಮಾಡ್ಕೊಂಡು ಹೋಗ್ತಾ ಇರುವಾಗ ಒಂದಿನ ಏನಾಗ್ತದೆ ಅಂದರೆ ಏನೋ ಒಂದು ಪಿಲ್ಲರ್ಗೆ ಡ್ಯಾಶ್ ಹೊಡೆದು ಒಂದು 100 ಮೀಟರ್ ದೂರ ಬಿದ್ದೋಗ್ಬಿಟ್ರು. ಅಷ್ಟು ಜೋರಾಗಿ ಹೊಡೆದವ್ರೆ. ಅಲ್ಲಿ ಹೊಡೆದಾದ್ಮೇಲೆ ಅವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಹಳೆದೆಲ್ಲ ಜ್ಞಾಪಕ ಬಂದ್ಬಿಡ್ತು ಅವ್ರಿಗೆ, ಜ್ಞಾನ ವಾಪಸ್ ಬಂದ್ಬಿಡ್ತು ಅವ್ರಿಗೆ. ಎಲ್ಲ ರಿಕಲೆಕ್ಟ್ ಮಾಡ್ತಾ ಇದ್ದಾರೆ. ವಾಪಸ್ ಬಂತ ಆವಾಗ ಅರ್ಥ ಆಯ್ತು, ಓ ನಾನು ಯಾವುದೋ ಭಗವಂತನ ಸೇವೆನಲ್ಲಿ ಇದ್ದೆ, ದೇವಸ್ಥಾನದಲ್ಲಿ ಇದ್ದವ್ ನಾನು, ಯಾಕೆ ಇಲ್ಲಿ ಬಂದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಆ ಇನ್ಸಿಡೆಂಟ್ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು, ಓ ಕರೆಕ್ಟ್ ನಾನು ಅಲ್ಲಿದ್ದವ್ ನಾನು ಅಂತ. ಆಮೇಲೆ ಅವ್ರೇನ್ ಮಾಡಿದ್ರು, ಅದನ್ನೆಲ್ಲ ಹಂಗಂಗೆ ಬಿಟ್ಬಿಟ್ಟು ಸೀದಾ ಅವ್ರು ಜ್ಞಾಪಕ ಬಂದ್ಬಿಟ್ಟು ಹೊರಟೋದ್ರು ಟೆಂಪಲ್ಗೆ, ದೇವಸ್ಥಾನಕ್ಕೆ. ಅಂದ್ರೆ ಅರ್ಥ ಏನಂದ್ರೆ ನಾವು ಮಾಡಿದ ಭಕ್ತಿ ಸೇವೆ ಭಗವಂತ ಯಾವತ್ತೂ ಮರೆಯಲ್ಲ. ಮತ್ತೆ ಒಂದು ಪೆಟ್ಟು ಕೊಟ್ಟು ಅವ್ರು ಮತ್ತೆ ಕರ್ಕೊಂಡ್ಬಿಡ್ತಾರೆ ಭಗವಂತ. ಸೊ ಕರ್ಕೊಂಡೋಗಿ ಆ ದೇವಸ್ಥಾನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ರು ಅವ್ರು ದೇವಸ್ಥಾನ. ಈ ತರ ನಾವು ಮರ್ತೋಗ್ಬಿಡ್ತೀವಿ ಭಗವಂತನ. ಆ ಮರ್ತೋಗುವಾಗ ಏನಾಗುತ್ತೆ, ನಾವು ಮತ್ತೆ ಶಾಸ್ತ್ರಗಳನ್ನ ತಗೊಂಡು ಓದ್ಬೇಕು. ಅವಾಗ ಶಾಸ್ತ್ರಗಳು ತಗೊಂಡು ಓದ್ಬೇಕು, ಸತ್ಸಂಗದಲ್ಲಿ ಈ ತರ ಭಾಗವಹಿಸ್ಬೇಕು. ಆವಾಗ ನಮ್ಗಿನ್ನು ಮತ್ತೆ ನಾವು ಹಳೆ ನೆನಪೆಲ್ಲ ಬರುತ್ತೆ. ಆ ನೆನಪು ಬಂದ್ಮೇಲೆ ನಾವೇನಾಗುತ್ತೆ, ನಮ್ಗೆ ಲೈಸೆನ್ಸ್ ಹೆಂಗೆ ರಿನ್ಯೂವಲ್ ಆಗುತ್ತೋ ಆ ಥರ ನಮ್ಮ ಜ್ಞಾನನೂ ರಿವೈವ್ ಆಗುತ್ತೆ, ರಿನ್ಯೂವಲ್ ಆಗುತ್ತೆ. ಆವಾಗ ನಮ್ಗೆಲ್ಲ ಹಳೆದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಸೊ ಆ ಥರ ಅದೇ ಭಗವಂತ ಹೇಳ್ತಾ ಇದ್ದಾರೆ, ಈ ವೇದಗಳನ್ನ ನೀವು ಅದು ಅಡ್ವಾಂಟೇಜ್ ಆಗಿ ತಗೋಬೇಕು. ಇದು ಒಂದು ಆಧ್ಯಾತ್ಮಿಕವಾದ ಲಾಭ ಅಂತ ತಗೊಂಡು ಇದನ್ನ ಓದ್ಕೊಂಡು ನೀವೇನ್ ಮಾಡಬೇಕು, ಪತಿಂ ವಿಶ್ವ ಯತ್ಮೇಶ್ವರಂ, therefore the lords of the living entities is the supreme personality of God Vishnu. in the Srimad Bhagavatam also Sukadeva Goswami describes the Lord as ಪತಿ. ಯಾಕಂದ್ರೆ ಭಗವಂತ ಎಲ್ಲದಕ್ಕೂ ಪತಿ, ಯಾರಿಗೂ ಪತಿ ಇಲ್ಲ. ಅವರು ಎಲ್ಲ ಜೀವರಾಶಿಗಳಿಗೂ ಅವ್ರ ಪತಿ, ಎಲ್ಲ ಅಂದಚಂದಗಳಿರೋ ಈ ಸೃಷ್ಟಿಗೆ ಅವ್ರ ಪತಿ. ಸೊ ಈ ಲೋಕಕ್ಕೆ ಅವ್ರ ಲೋಕಪತಿ, ಅವರು ಧಾರಾಪತಿ, ಪತಿರ್ ಗತಿ. ದಿ ಪ್ರಜಾಪತಿ ಇಸ್ ಲಾರ್ಡ್ ವಿಷ್ಣು ಅಂಡ್ ಈಸ್ ಲಾರ್ಡ್ ಆಫ್ ಆಲ್ ಲಿವಿಂಗ್ ಕ್ರಿಯೇಚರ್ಸ್. ಎಲ್ಲ ಜೀವರಾಶಿಗಳಿಗೂ ಅವರೇ ಒಡೆಯ, ಎಲ್ಲ ಪ್ರಪಂಚಕ್ಕೂ ಅವರೇ ಒಡೆಯ, ಎಲ್ಲರಿಗೂ ಅವರೇ ರಕ್ಷಣೆ ಕೊಡೋರು ಅವರೇ, ಪತಿರ್ಗತಿ ಅವರೇ. ಸೊ ದಿಸ್ ಲಾರ್ಡ್ ಕ್ರಿಯೇಟೆಡ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಟು ಎನೇಬಲ್ ದಿ ಕಂಡೀಷನ್ಸ್ ಟು ಲರ್ನ್ ಹೌ ಟು ಪರ್ಫಾರ್ಮ್ ಯಜ್ಞ ಯಾವ ಥರ ಮಾಡಬೇಕು. ಎಲ್ಲಿ ಈ ಒಂದು ಏನದು ಏನು ಪ್ರಪಂಚ, ಅದು ಹೌದು ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚದಲ್ಲಿ ನನಗೆ ಯಜ್ಞ ನೀವು ಯಾವ ಥರ ಮಾಡಬೇಕು ಅಂತ ಇದು ಶಿಕ್ಷಣೆ ತಗೊಳ್ಳೋಕೆ ನಾನು ಇಲ್ಲಿ ಕಳಿಸಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆ ಶ್ಲೋಕಕ್ಕೆ ಅರ್ಥನೇ ಇದೆ. ಅದಕ್ಕೆ ದೇವತೆಗಳನ್ನು ಕಳಿಸಿರೋದು, ನಮ್ಮನ್ನು ಅದಕ್ಕೆ ಕಳಿಸಿರೋದು. ಆ ಯಜ್ಞ ಏನ್ ಯಜ್ಞ ನಾವು ಮಾಡ್ಬೇಕೀಗ? ಅಶ್ವಮೇಧ ಯಜ್ಞ ಮಾಡ್ಬೇಕಾ, ಇಲ್ಲಾಂದ್ರೆ ವಾಜಪೇಯಿ ಯಜ್ಞ ಮಾಡ್ಬೇಕಾ? ಈ ಒಂದು ಕಲಿಯುಗದಲ್ಲಿ ನಾಮ ಸಂಕೀರ್ತನ ಯಾರು ಶಿಫಾರಸು ಮಾಡಿರೋದು ಇದು ಮಾಡುವಂತ? ಚೈತನ್ಯ ಮಹಾಪ್ರಭು. 500 ವರ್ಷಗಳ ಮುಂದೆ ಅವರೇ ಭಕ್ತನಾಗಿ ಬಂದು ನಾಮ ಸಂಕೀರ್ತನ ಯಜ್ಞ ಮಾತ್ರ ಮಾಡ್ರಿ, ಎಲ್ಲಿ ಈ ತರ ನಿಮ್ಗೆ ಹೇಳಿದೆ ಅಂತ ಕೇಳ್ತಾರೆ. ನಿಮ್ಮ ಯಾರೋ ಬೇರೆಯವ್ರು ಬರ್ತಾರೆ, ಅವ್ರಿಗೆ ಸ್ವಲ್ಪ ಅರ್ಧಂಬರ್ಧ ಗೊತ್ತಿರುತ್ತೆ, ರಾವಣಾಶ್ರಮ ಪುಸ್ತಕ ಬರ್ದಂಗೆ ಏನೋ ಗೊತ್ತಿರುತ್ತೆ ಅನ್ಕೊಳ್ಳಿ ಅವ್ರಿಗೆ. ಅವ್ರು ಬಂದು ಕೇಳ್ತಾರೆ, ಎಲ್ಲಪ್ಪ ಹೇಳಿದ್ದಾರೆ ನೋಡ್ಸಿ ನೋಡೋಣ ನಿಮ್ಮ ಪುರಾಣದಲ್ಲಿ ಅಂತ ಹೇಳಿದ್ರೆ, 11ನೇ ಸ್ಕಂದ ಎತ್ಕೋಪ ನೀನು, 11ನೇ ಸ್ಕಂದ ಓದು, 11ನೇ ಸ್ಕಂದ 5ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಓದು. ಭಗವಂತನೇ ಕೊಟ್ಟಿದ್ದಾರೆ ನೋಡಿ, ಏನಂತ ಕೊಟ್ಟಿದ್ದಾರೆ? ಕೃಷ್ಣ, ಇದು ರಿಪೀಟ್ ಮಾಡಿ, ಒಳ್ಳೆ ಶ್ಲೋಕ ಇದು. ಕೃಷ್ಣವರ್ಣಂ ತುಷಾ ಕೃಷ್ಣಂ, ಅಲ್ಲಿದೆ ನೋಡಮ್ಮ ಬುಕ್ಕಲ್ಲಿ, ಅದು ತೋರಿಸಿ ಅವ್ರಿಗೆ ಆ ಬುಕ್ಕ. ಅದೇ 10ನೇ ಶ್ಲೋಕದಲ್ಲಿ, 10ನೇ ಶ್ಲೋಕದಲ್ಲಿ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಸ್ಟ ಪಾರ್ಷದಂ ಯಜ್ಞೈರ್ ಸಂಕೀರ್ತನ ಪ್ರಾಯೈರ್ ಯಜಂತ ಹಿ ಸುಮೇಧಸಃ. ಅಂದ್ರೆ ಏನರ್ಥ ಅಂದ್ರೆ, ಈ ಕಲಿಯುಗದಲ್ಲಿ ಭಗವಂತ ಒಂದೊಂದು ಯುಗದಲ್ಲಿ ಒಂದೊಂದು ವರ್ಣದಲ್ಲಿ ಬರ್ತಾರೆ, ಒಂದೊಂದು ಬಣ್ಣದಲ್ಲಿ ಬರ್ತಾರೆ. ಈ ವರ್ಣದಲ್ಲಿ ಹೆಂಗ್ ಬಂದಿರ ಅಂದ್ರೆ ಚಿನ್ನದ ವರ್ಣ, ಅದಕ್ಕೆ ಅವ್ರಿಗೆ ಗೌರಂಗ ಅಂತ ಹೆಸರು. ಗೌರಂಗ ಅಂದ್ರೆ ಏನ್ ಅರ್ಥ ಅಂದ್ರೆ, ಚಿನ್ನನ ಇದು ಮೆಲ್ಟ್ ಮಾಡ್ಬೇಕು, ಕರಗಿಸಿದ್ರೆ ಯಾವ ಒಂದು ಬಣ್ಣ ಬರುತ್ತೋ ಆ ಬಣ್ಣದಲ್ಲಿ ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ಗೋಲ್ಡನ್ ಅವತಾರ ಅಂತ ಹೆಸರು. ಸೊ ಆ ಅವತಾರದಲ್ಲಿ ಭಗವಂತ ಬಂದಿದ್ದಾನೆ. ಯಾರ ಜೊತೆ ಬಂದಿದ್ದಾನೆ? ಸಾಂಗೋ ಪಾಂಗಸ್ಟ ಪಾರ್ಷದಂ, ಅವ್ರ ಅಸೋಸಿಯೇಟ್ಸ್, ಅವ್ರ ಜೊತೆ ಇದಾರಲ್ಲ ಇವರೆಲ್ಲ, ಅದ್ವೈತ, ಗದಾಧರ, ನಿತ್ಯಾನಂದ, ಇವ್ರ ಜೊತೆ ಅವ್ರ ಸಂಗಾತಿಗಳ ಜೊತೆ ಬಂದಿದ್ದಾರೆ. ಬೈ ಪರ್ಫಾರ್ಮೆನ್ಸ್ ಆಫ್ ಏನಕ್ಕೆ ಬಂದಿದ್ದಾರೆ ಇವರೆಲ್ಲ? ಸಂಕೀರ್ತನ ಯಜ್ಞ ಮಾಡೋದಕ್ಕೆ ಬಂದಿದ್ದಾರೆ. ಯಾರು ಈ ಸಂಕೀರ್ತನ ಯಜ್ಞ ಮಾಡ್ಬೋದು? ಯಾರಿಗೆ ಇದು ಒಂದು ಇದು ಏನಿದೆ ಲಕ್ಷಣಗಳಿದೆ, ಯಾರ್ಗ ಗುಣಗಳಿದೆ, ಯಾರ್ಗ ಒಂದು ಏನದು ಇದು ಎಲಿಜಿಬಿಲಿಟಿ ಏನಂತೀರ ಅದಕ್ಕೆ, ಆ ಒಂದು ಅರ್ಹತೆ ಯಾರಿಗಿದೆ ಅಂದ್ರೆ ಸುಮೇಧಸರ್ಗ ಮಾತ್ರನೇ ಇದೆ,
ಮೇಧಾವಿಗಳಲ್ಲ, ಸುಮೇಧಸ್ ಅಂದ್ರೆ ಮೇಧಾವಿಗಳಿಗಿಂತ ಅತ್ಯುತ್ತಮವಾದ ಬುದ್ಧಿ ಇರೋರು ಅವರು ಮಾತ್ರ. ಸೊ ನಮ್ಗೆಲ್ಲನೂ ಆ ಒಂದು ಇದು ಭಾಗ್ಯ ಕೊಟ್ಟಿದ್ದಾರೆ ಪ್ರಭುಪಾದರಿಂದ. ನಮ್ಗೆ ಆ ಭಾಗ್ಯ, ಆ ಸುಮೇಧರಸದ ಭಾಗ್ಯ ನಮ್ಗೆ ಕೊಟ್ಟಿದ್ದಾರೆ. ಎಷ್ಟೋ ಜನ ಎಷ್ಟೋ ಓದಿರ್ಬೋದು, PhD ಮಾಡಿರ್ಬೋದು, 26 ಡಿಗ್ರಿಗಳು ಇಟ್ಕೊಂಡಿರ್ಬೋದು, ಆದ್ರೆ ಏನು ಪ್ರಯೋಜನ ಇಲ್ಲ. ಈ ಸಂಕೀರ್ತನೆ ನಾವು ಮಾಡದೇ ಇದ್ರೆ ಅವರು ಈ ಗೋಡೆಗೆ ಸಮಾನ. ಅವ್ರು ಮಾಡಿ ಅವ್ರು ಇಷ್ಟೊಂದು ಡಿಗ್ರಿಗಳು ತಗೊಂಡು ಏನು ಪ್ರಯೋಜನ ಇಲ್ಲ. ಯಾರು ಮೇಧಾವಿ ಸುಮೇಧಸ್ ಯಾರಂದ್ರೆ, ಮೇಧಾವಿಗಳಿಗಿಂತ ಅತೀತವಾದ ಬುದ್ಧಿ ಯಾರಂದ್ರೆ ಯಾರು ಈ ಸಂಕೀರ್ತನೆ ನಾನು ತಗೊಂತಾರೋ, ಈ ಒಂದು ಕೃಷ್ಣ ಪ್ರಜ್ಞೆ ಯಾರು ಮಾಡ್ತಾರೋ ಅವರಿಗಿಂತ ಭಾಗ್ಯವಂತರು, ಅವರಿಗಿಂತ ಶ್ರೀಮಂತರು, ಅವ್ರಿಗಿಂತ ಚಮತ್ಕಾರರು ಬೇರೆ ಯಾರು ಇಲ್ಲ. ಅದಕ್ಕೆ ಸುಮೇಧಸಹ ಅಂತ ಹೇಳ್ತಾ ಇದ್ದಾರೆ, ಕೃಷ್ಣನೇ ಹೇಳ್ತಾ ಇದ್ದಾನೆ ಇದು. ಸೊ ನಾವೆಲ್ಲ ಸುಮೇಧಸರು, ನಾವೆಲ್ಲ ಯಾಕಂದ್ರೆ ಭಗವಂತ ನಾಮ ಹೇಳ್ತಾ ಇದ್ದೀರಿ. ಸೊ ಅವ್ರು ಏನು ದುಡ್ಡು ಸಂಪಾದಿಸ್ಲಿ, ಏನ್ ಶ್ರೀಮಂತರಾಗ್ಲಿ, ಏನ್ ಗೌರವ ಇಟ್ಕೊಂಡಿರ್ಲಿ ಸಮಾಜದಲ್ಲಿ, ಎಲ್ಲ ವೇಸ್ಟ್. ಅದೇ ಭಗವಂತ ನನಗೆ ನನ್ನ ಭಕ್ತರೇ ನನ್ನ ಸಮೃದ್ಧಿ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಭಕ್ತರಿಗೆ ನಾನೇ ನನ್ನ ಸಮೃದ್ಧಿ, ಅವರ ಹೃದಯದಲ್ಲಿ ನಾನಿದ್ದೀನಿ, ನನ್ನ ಹೃದಯದಲ್ಲಿ ಅವರಿದ್ದಾರೆ ಅಂತ ಭಗವಂತ ಹೇಳ್ತಾನೆ. ಆ ಶ್ಲೋಕ ನಿಮ್ಗೆ ಅವತ್ತು ಹೇಳಿದಲ್ಲ ನಮ್ಗೆ. ಕೆಲವ್ರು ಎಷ್ಟು ತಿಳುವಳಿಕೆ ಹೇಳ್ಕೊಟ್ರು ಭಕ್ತಿಲಿ ಇದ್ರು ಕೂಡ ತಿಳ್ಕೊಳೋದೇ ಇಲ್ಲ, ಅರ್ಥ ಮಾಡ್ಕೊಂಡು ಆಸೆ ಇಲ್ಲ. ಆಸೆ ಇಲ್ಲದ ವ್ಯಕ್ತಿಗಳಿಗೆ ನೀನು ಎಷ್ಟೇ ಹೇಳಿ, ಈ ದೊಡ್ಡ ದೊಡ್ಡ ಬಂಡೆಗಳಿರ್ತಲ್ಲ, ಬೆಟ್ಟಗಳು, ಅದ್ರ ಮೇಲೆ ಮಳೆ ಬಿದ್ರೆ ಯಾವ ಬೆಲೆನೂ ಬರಲ್ಲ. ಸಾರವಂತವಾದ ಭೂಮಿಗಳ ಮೇಲೆ ಏನಾದ್ರೂ ಮಳೆ ಬಿದ್ರೆ ಬೆಳೆ ಬರುತ್ತೆ. ಇನ್ನೊಂದು ಸಮಸ್ಯೆಗಳು ಜಾಸ್ತಿ ಅಲ್ಲ, ಇನ್ನೊಂದು ಕೆಲವರಿಗೆ ಸಮಸ್ಯೆಗಳು ಜಾಸ್ತಿ ಆಗಿದ್ರಿಂದ ಯಾವ ದಾರಿನಲ್ಲಿ ಹೋಗ್ಬೇಕು ಅಂತ ಅವ್ರ ಪರಿಹಾರ ಹುಡುಕೋಕೆ ಅವ್ರಿಗೆ ಸಮಯನೂ ಇರಲ್ಲ, ಸಂಸ್ಕಾರನೂ ಇರಲ್ಲ. ಅದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಅವ್ರಿಗೆ ಬರೋದಕ್ಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ರುಚಿ ಇಲ್ಲ, ಅವಾಯ್ಡ್ ಮಾಡ್ಕೋಬೇಕು. ಈಗ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಕೀರ್ ಕೊಡ್ತೀನಿ ಕುಡಿಯಪ್ಪ, ಪಾಯಸ ಕೊಡ್ತೀನಿ ಕುಡಿಯಪ್ಪ, ಕುಡಿತಾರ? ಕುಡಿಯಲ್ಲ. ಯಾಕಂದ್ರೆ ಬೇರೆ ತರ ಅವ್ರಿಗೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಈ ಸಿಹಿಯಾದ ಉತ್ತಮವಾದ ರುಚಿಯಾದ ಒಂದು ಭಕ್ತಿ ಸೇವೆಯನ್ನು ಕೊಟ್ರೆ ಅವ್ರಿಗೆ ತಗೊಳ್ಳೋದಕ್ಕೆ ಸ್ಥಳ ಇಲ್ಲ, ಅದಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಟೈಮ್ ತಗೊಳುತ್ತೆ. ಸಾಕಾದಷ್ಟು ಅವ್ರಿಗೆ ಪ್ರಾರ್ಥನೆ ನಾವು ಮಾಡಬೇಕು. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಏನಾದರೂ ಅವ್ರಿಗೆ ಭಗವಂತ ವೈಷ್ಣವರ ಭಕ್ತರ ಕರುಣೆಯಿಂದ ಅವರ ಭಕ್ತರಾಗ್ಬೋದು. ಆಗ್ತಾರೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನೊಂದು ಅವ್ರಿಗೆ ಈ ಭೌತಿಕ ಬಂಧನದಲ್ಲಿ ರುಚಿ ಜಾಸ್ತಿ ಇರೋದ್ರಿಂದ ಬರೋದಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಪಾಸಿಟಿವ್ ಆಗೇ ಇಟ್ಕೋಬೇಕು. ಎಲ್ಲಾನು ನೆಗೆಟಿವ್ ಆಗೇ ನೋಡಿದ್ರೆ ಯಾವುದನ್ನು ಸಾಧಿಸಕ್ಕೆ ಆಗಲ್ಲ, ಏನೂ ಸಾಧಿಸಕ್ಕಾಗಲ್ಲ. ಏನಾದ್ರೂ ಆಗ್ಲಿ ಪರವಾಗಿಲ್ಲ, ಮಾಡ್ತೀನಿ ನಾನು ಭಕ್ತಿ ಸೇವೆ, ಆದ್ಮೇಲೆ ಅವನಿಷ್ಟ ಪರಮಗತಿ ಅವನೇ ನಾವು ಬಿಟ್ಬಿಡ್ಬೇಕಷ್ಟೇ. ಮಾಡ್ತಾ ಇರ್ತೀನಿ ಪರಮ ಸೇವೆ. ಅದು ಮಾಡೋದು ಸ್ವಲ್ಪ ಒಳ್ಳೆ ಕ್ವಾಲಿಟಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಭಗವಂತನ ಸ್ವಲ್ಪ ನಮ್ಮ ಕರುಣೆ ಕೊಡೋದಕ್ಕೆ ಅವಕಾಶ ಇದೆ. ಜೈ ಶ್ರೀ ಕೃಷ್ಣ ಚೈತನ್ಯ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ